ಎಲ್ರಿಗೂ ನಮಸ್ಕಾರ. SPYSS ಹಾಗೆ ನಮ್ಮ ಕುಡ್ಲ ಜೊತೆಯಾಗಿ ಕೊರೋನಾ ಸಂದರ್ಭದಲ್ಲಿ ಈ ಸಮಾಜಕ್ಕೆ ನೀಡುವಂತಹ ಯೋಗ ತರಗತಿಯ 9ನೇ ದಿನ. ನಿರಂತರವಾಗಿ 8 ದಿನಗಳ ಪರ್ಯಂತ ತಾವುಗಳು ಅಭ್ಯಾಸ ಮಾಡಿದ್ದೀರಿ. 9ನೇ ದಿನದ ಅಭ್ಯಾಸ ಹೇಗಿರ್ತದೆ, ಯಾವ್ಯಾವ ಆಸನಗಳು, ಹೊಸ ವಿಚಾರಗಳನ್ನು ಈ ಅವಧಿಯಲ್ಲಿ ಜೋಡಿಸ್ಕೊಂಡಿದ್ದಾರೆ. ನಮ್ಮ ಜೊತೆ ಈ ಅವಧಿಯಲ್ಲಿ ನಮಗೆ ವಿಷಯಗಳನ್ನು, ಪ್ರಾತ್ಯಕ್ಷಿಕೆಯನ್ನು ಹಾಗೆ ಈ ಮುಖ್ಯ ಶಿಕ್ಷಕರಾಗಿ ಉಪಸ್ಥಿತಿರುವಂಥವರು ಶ್ರೀಯುತ ಹರೀಶ್ ಅಣ್ಣ. ಕಳೆದ 4 ದಿನಗಳಿಂದ ಅವರ ತರಗತಿಗಳನ್ನು ನೀವು ಕೇಳಿದ್ದೀರಿ. ಅವರ ಅಭ್ಯಾಸದ ಶೈಲಿಯನ್ನು ನೀವೆಲ್ಲ ಈಗ ಕರಗತ ಮಾಡ್ಕೊಂಡಿದ್ದೀರಿ. ಅವರು ಈ ಅವಧಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪ್ರಾತ್ಯಕ್ಷಿಕೆ ಡೆಮಾನ್ಸ್ಟ್ರೇಷನ್ಗಾಗಿ ಪ್ರತಾಪಣ್ಣ ನಮ್ಮ ಜೊತೆ ಇದ್ದಾರೆ. ನೀವು ಮೊದಲ ದಿನದ ಅವಧಿಯಲ್ಲಿ ಕೂಡ ಅವರ ಪ್ರದರ್ಶನವನ್ನು ನೋಡಿದ್ದೀರಿ, ಅವರ ಅಭ್ಯಾಸ ಕ್ರಮವನ್ನು ನೋಡಿದ್ದೀರಿ. ಅದ್ರ ಜೊತೆಗೆ ಇವತ್ತು ಹೊಸದು ವೈಷ್ಣವಿ ಪ್ರೈಮರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಾ ಬಾಲ ಪ್ರತಿಭೆ, ಈ ಸಣ್ಣ ವಯಸ್ಸಲ್ಲಿ ಯೋಗವನ್ನು ಕರಗತ ಮಾಡಿಕೊಂಡ ಪುಟಾಣಿ ಬಾಲಕಿ ನಮ್ಮ ಜೊತೆ ಇದ್ದಾಳೆ. ಅವಳ ಅಭ್ಯಾಸವನ್ನು ಕೂಡ ನೀವು ಗಮನಿಸ್ತೀರಿ. ಇದು ಅವಳನ್ನು ಯಾಕೆ ನಮ್ಮ ಪರಿಚಯ ಮಾಡ್ತಾ ಇದೆ ಅಂದರೆ, ಹಲವಾರು ಮಕ್ಕಳು ಇವತ್ತು ಮನೆಯಲ್ಲಿದ್ದೀರಿ, ಅವರಿಗೆ ಸಮಯ ಹೇಗೆ ಕಳೆಯುವುದಂತ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಸಮಾಜಮುಖಿಯಾಗಿ ಒಂದು ಸೇವೆಯನ್ನು ಮಾಡುವಂಥ SPYSS ಮತ್ತು ನಮ್ಮ ಕುಡ್ಲ ಇದರ ಒಂದು ಸೇವೆಗೆ ಮನೆಯಲ್ಲಿರುವಂಥ ಮಕ್ಕಳು ಕೂಡ ಭಾಗವಹಿಸಬಹುದು ಎನ್ನುವ ದೃಷ್ಟಿಯಿಂದ ಇವಳ ಒಂದು ಪ್ರದರ್ಶನ ಹಾಗೆ ಅಭ್ಯಾಸವನ್ನು ಕೂಡ ಗಮನಿಸ್ತೀರಿ. ಇವರೆಲ್ಲರನ್ನ ಮೊದಲಾಗಿ 9ನೇ ದಿನದ ಈ ಒಂದು ಅವಧಿಗೆ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಿರಂತರವಾಗಿ ಅಭ್ಯಾಸವನ್ನು ಮಾಡುತ್ತಾ ದಿನ ಬೆಳೆದಾಗೆ ಹಾಗೆ ಸಂಜೆ ಹೊತ್ತು ಈ ಅವಧಿಯನ್ನು ಕಾಯುತ್ತಾ ಅಭ್ಯಾಸವನ್ನು ಮಾಡುವವರು ಮನೆಯಲ್ಲಿರುವಂಥ ತಾವುಗಳು. ನೀವು ಕೂಡ ಇವತ್ತಿನ ಅಭ್ಯಾಸದಲ್ಲಿ ಜೋಡಿಕೊಳ್ಳಿ. ಇವತ್ತಿನ ಅಭ್ಯಾಸದಲ್ಲಿ ಗಣಪತಿ ನಮಸ್ಕಾರ, ಸೂಪರ್ ಬ್ರೈನ್ ಎಕ್ಸಸೈಸ್ ಏನು ಹೇಳ್ತೇವೆ ಅದರ ಕೊನೆಯ 7 ಭಂಗಿಗಳು ಹಾಗೆ 21 ಹಾಗೆ ಯಮ ಆಗಿದೆ, ನಿಯಮದ ಬಗ್ಗೆ ವಿಚಾರಗಳು ಹಾಗೆ ಹೊಸ ಹೊಸ ಆಸನಗಳ ಒಂದು ಪರಿಚಯ ನಿಮಗೆ ಈ 9ನೇ ಅವಧಿಯಲ್ಲಿ ಸಿಗುತ್ತೆ. ನಮಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸಿದ 9ನೇ ಅವಧಿಗೆ ಈ ವೇದಿಕೆಯನ್ನು ತೆರವು ಮಾಡಿಕೊದ್ದಾರೆ. ಬನ್ನಿ, ಭಾಗವಹಿಸಿ, ಅಭ್ಯಾಸಿಸಿ. ವಂದನೆಗಳು. ಹರಿ ಓಂ. ಎಲ್ರಿಗೂ ನಮಸ್ಕಾರಗಳು. ನಾವು ಈ ದಿವಸ 9ನೇ ದಿನದ ಅಭ್ಯಾಸದಲ್ಲಿ ಭಾಗವಹಿಸಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ಆರಂಭದ ದಿನಗಳಲ್ಲಿ ಲಕ್ಷ್ಮೀನಾರಾಯಣನ ತರಗತಿ ಮಾಡುವಾಗ ಒಂದಷ್ಟು ವಿಚಾರಗಳನ್ನು ತಮಗೆಲ್ಲ ತಿಳಿಸಿದರು. ಬೆಳಿಗ್ಗೆದ್ದು ನೀರು ಕುಡೀರಿ, ಉಷಾಪಾನದ ಪ್ರಯೋಜನಗಳೇನು, ಶರೀರದಲ್ಲಿರುವಂಥ ವ್ಯಾಧಿಗಳನ್ನು ಯಾವ ರೀತಿ ಆ ಉಷಾಪಾನ ನಿವಾರಣೆ ಮಾಡ್ತದೆ, ಇದರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದ್ದಾರೆ. ಇವತ್ತು ಮತ್ತೊಮ್ಮೆ ಅದನ್ನು ನೆನಪು ಮಾಡುತ್ತಿದ್ದೇನೆ. ಆ ಕ್ರಿಯೆಯನ್ನು ಇಲ್ಲಿ ತನಕನೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆ 8 ಬೊಗಸೆ ಅಂತ ಹೇಳ್ತಾರೆ, ಅಂದಾಜು 3/4ರಿಂದ 1 ಲೀಟ್ರ್ನ ತನಕ ನೀರು. ವೈದ್ಯರು ಸಲಹೆ ಮಾಡಿದ್ದರೂ ಕಿಡ್ನಿ ಸಮಸ್ಯೆ ಏನಾದರೂ ಇದೆ, ನೀರು ಕುಡಿಬಾರ್ದು ಅಂತ ಹೇಳಿದ್ದಾರೆ ಅಂತ ಆದರೆ ಅವರನ್ನು ಬಿಟ್ಟು ಉಳಿದವರೆಲ್ಲ ನೀರನ್ನು ಕುಡಿಲಿಕ್ಕೆ ಪ್ರಯತ್ನವನ್ನು ಮಾಡುವ. ನೀರನ್ನು ಕುಡಿದಾದ ನಂತರ ಮಲಮೂತ್ರ ಕ್ರಿಯೆಗಳನ್ನು ಬರಿದು ಮಾಡಿಕೊಂಡು ಬರುವಂಥದ್ದು. ಯಾಕಂತ ಹೇಳಿದರೆ ಮುಂದಕ್ಕೆ ಅಭ್ಯಾಸಗಳು ಇನ್ನಷ್ಟು ಹೆಚ್ಚು ಅಭ್ಯಾಸಗಳು ನಾವು ಜೋಡಿಸ್ಕೊಳ್ಳಲಿಕ್ಕಿದ್ದೇವೆ. ಆದ್ದರಿಂದ ಹೊಟ್ಟೆಯನ್ನು ಸಂಪೂರ್ಣವಾಗಿ ಖಾಲಿ ಮಾಡಿಕೊಂಡು ಇಟ್ಟಿರಬೇಕಾದಂಥದ್ದು ತೀರಾ ಅವಶ್ಯಕವಾಗಿದೆ. ಅದರಿಂದ ಸಾಕಷ್ಟು ನೀರು ಕುಡೀರಿ, ಸಾಕಷ್ಟು ದಪ್ಪದ ಬಟ್ಟೆಯ ಮೇಲೆ ಕುಳಿತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮಾನಸಿಕವಾಗಿ ಇಂದಿನ ಅಭ್ಯಾಸಕ್ಕೆ ಸಿದ್ಧರಾಗೋಣ. ಕಣ್ಣನ್ನು ಮೃದುವಾಗಿ ಮುಚ್ಚಿಕೊಳ್ಳುವ, 2 ಕೈಗಳಲ್ಲಿ ನಮಸ್ಕಾರ ಮುದ್ರೆಯನ್ನು ಸ್ಥಾಪಿಸಿಕೊಳ್ಳುವ. ಮನಸ್ಸಿನಲ್ಲಿ ಇದ್ದಂತಹ ಎಲ್ಲ ಆಲೋಚನೆಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕೆ ಸರಿಸಿ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶರೀರದ ಕಡೆ ಕೊಂಡೊಯ್ದು 3 ಓಂಕಾರದೊಂದಿಗೆ ಪ್ರಾರ್ಥನೆ, ಗುರುಸ್ತುತಿ ಎಲ್ಲರೂ ಒಟ್ಟಾಗಿ ಪಠಿಸಲು ಸಿದ್ಧರಾಗುವ. ಉಸಿರನ್ನೊಮ್ಮೆ ಖಾಲಿ ಮಾಡುವ, ದೀರ್ಘವಾದ ಉಸಿರನ್ನೊಮ್ಮೆ ತುಂಬಿಸಿಕೊಳ್ಳುವ.
सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति शांति शांति। गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶಿರವಾಗಿ ಮನೆ ದೇವರಿಗೆ ಇಷ್ಟ ದೇವರಿಗೆ ಮಾತಾಪಿತೃಗಳಿಗೆ ಗುರು ಹಿರಿಯರಿಗೆ ವಂದಿಸುತ್ತಾ ತಲೆಯನ್ನು ಮೇಲಕ್ಕೆತ್ತಿಕೊಳ್ಳುತ್ತಾ ಎರಡೂ ಹಸ್ತಗಳನ್ನು ಪರಸ್ಪರ ಹಗುರವಾದ ಸ್ಪರ್ಶ ಮಾಡಿಕೊಳ್ಳುತ್ತಾ ಆ ಸ್ಪರ್ಶದಿಂದ ಉಂಟಾದ ಚೈತನ್ಯವನ್ನು ಮುಖದ ಮೇಲೊಮ್ಮೆ ಸ್ಪರ್ಶಿಸುತ್ತಾ ಮತ್ತೊಮ್ಮೆ ಎರಡೂ ಹಸ್ತಗಳನ್ನು ಸ್ಪರ್ಶ ಮಾಡಿಕೊಳ್ಳುತ್ತಾ ಇಡೀ ಶರೀರದ ಮೇಲೊಮ್ಮೆ ಸ್ಪರ್ಶ ಮಾಡಿಕೊಳ್ಳುವ ನಿತ್ಯ ಅಭ್ಯಾಸಕ್ಕೆ ಸಿದ್ಧರಾಗುವ. ಈಗಾಗಲೇ ನಮಗೆ ಗೊತ್ತಿರುವಂಥದ್ದು ಉರಶ್ವಾಸ ಉದರ ಶ್ವಾಸ ಇದನ್ನೆಲ್ಲ ಮಾಡಿಕೊಂಡಿದ್ದೇವೆ. ನೇರವಾಗಿ ಉದರ ಶ್ವಾಸಕ್ಕೆ ಸಿದ್ಧರಾಗುವ. ಎರಡೂ ಕೈಗಳನ್ನು ಮಂಡಿಯ ಸಮ್ಮುಖದಲ್ಲಿ ಇಟ್ಟುಕೊಂಡು ತಲೆಯನ್ನು ಮೇಲಕ್ಕೆ ಎತ್ತಿಕೊಳ್ಳುವ. ಹೊಟ್ಟೆ ಭಾಗವನ್ನು ಗಮನಿಸಿಕೊಂಡು ಯಾರೆಲ್ಲ ನಿರಂತರವಾಗಿ ಅಭ್ಯಾಸದಲ್ಲಿ ಭಾಗವಹಿಸಿದ್ದೀರಿ ಕಣ್ಣು ಮುಚ್ಚಿಕೊಂಡು ಆ ಶರೀರದೊಳಗೆ ಉಸಿರನ್ನು ತುಂಬಿಸಿಕೊಂಡಾಗ ಆಗುವಂಥ ಅನುಭವವನ್ನು ಪಡೆದುಕೊಂಡು ಉಸಿರಾಟದ ಕ್ರಿಯೆಯನ್ನು ಮಾಡುವ 3 ಬಾರಿ. ಸಿದ್ಧ ಕುರು. ಪೂರಕ ರೇಚಕ ಪೂರಕ ರೇಚಕ. ಉಸಿರು ತುಂಬಿಸಿಕೊಳ್ಳುವ, ಖಾಲಿ ಮಾಡುವ, ಹಾಗೆ ವಾಪಸ್ ಬರುವ. ಉರಶ್ವಾಸ ಎರಡೂ ಹಸ್ತಗಳನ್ನು ಮಂಡಿಯ ಸಮ್ಮುಖದಲ್ಲಿ ಸ್ಥಾಪಿಸಿಕೊಂಡಿಡ್ತೇವೆ. ದೃಷ್ಟಿ ಮುಂದಕ್ಕೆ, ಎದೆಗೂಡನ್ನು ಗಮನಿಸಿಕೊಂಡು 3 ಬಾರಿ ಉಸಿರಾಟ ಮಾಡು. ಪೂರಕ ರೇಚಕ ಪೂರಕ ರೇಚಕ. ಉಸಿರು ತುಂಬಿಸಿಕೊಳ್ಳುವ, ಉಸಿರು ಖಾಲಿ ಮಾಡುವ. ಹಾಗೆ ನೇರವಾಗಿ ಕುಳಿತುಕೊಳ್ಳುವ ಗ್ರೀವ ಶ್ವಾಸ ಸ್ಥಿತಿಗೆ ಬರುವ. ಎರಡೂ ಕೈಗಳನ್ನು ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಎತ್ತಿಕೊಳ್ಳುವ. ಉಸಿರು ಖಾಲಿ ಮಾಡುತ್ತಾ ಬೆನ್ನಿನ ಹಿಂಭಾಗದಲ್ಲಿ ಸ್ಥಾಪಿಸಿಕೊಳ್ಳುವ. ಮೊಣಕೈ ಪೂರ್ಣವಾಗಿ ಚಾವಣಿಯನ್ನು ನೋಡುತ್ತಿರಲಿ, ತೋಳುಗಳು ಕಿವಿಯನ್ನು ಸವರುತ್ತಿರಲಿ, ಕತ್ತಿನ ಭಾಗವನ್ನು ಮೇಲಕ್ಕೆ ಎತ್ತಿಕೊಳ್ಳುವ. ಗಮನಿಸಿಕೊಳ್ಳುತ್ತಾ 3 ಬಾರಿ ಉಸಿರಾಟ ಮಾಡುವ. ಪೂರಕ ರೇಚಕ. ಉಸಿರು ತುಂಬಿಸಿಕೊಳ್ಳುವ, ಖಾಲಿ ಮಾಡುವ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುವ, ಖಾಲಿ ಮಾಡುವ. ಹೀಗೆ ಉಸಿರು ತುಂಬಿಸಿಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳುವ. ಉಸಿರು ಖಾಲಿ ಮಾಡುತ್ತಾ ನಿಧಾನವಾಗಿ ಕೆಳಕ್ಕೆ ಇಳಿಸಿಕೊಳ್ಳುವ. ಪೂರ್ಣ ಪ್ರಮಾಣದ ಶ್ವಾಸಕ್ರಿಯೆಗಳಿಗೆ ಸಿದ್ಧರಾಗುವ. ಹಸ್ತಗಳು ಮೇಲ್ಮುಖವಾಗಿರಲಿ. ಎರಡೂ ಕೈಗಳನ್ನು ಹೀಗೆ ಬಾಗಿಸಿ ಅಲ್ಲ, ನೇರವಾಗಿರಲಿ. ಎಲ್ಲ ಬೆರಳುಗಳು ಹೆಬ್ಬೆರಳು ಸಹಿತ ಜೊತೆಯಾಗಿರಲಿ. ದೃಷ್ಟಿ ಮುಂದಕ್ಕಿರಲಿ. ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಹಾಗೆ ಕೆಳಕ್ಕೆ ಮಾಡುವಂಥ ಕ್ರಿಯೆ. ಸಿದ್ಧ ಕುರು. ಪೂರಕ ರೇಚಕ ಪೂರಕ ರೇಚಕ. ಉಸಿರು ತುಂಬಿಸಿಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ಬೆನ್ನಿನ ಹಿಂಭಾಗ, ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ಬೆನ್ನಿನ ಹಿಂಭಾಗ, ಉಸಿರು ತುಂಬಿಸಿಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ. ಹಸ್ತಗಳನ್ನು ಕೆಳಮುಖವಾಗಿಸಿಕೊಂಡಿರುವ ಅಭ್ಯಾಸ ಇದ್ದವರು ದಯವಿಟ್ಟು ಕಣ್ಣು ಮುಚ್ಚಿಕೊಂಡು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಪೂರ್ಣವಾಗಿ ಗಮನಿಸಿಕೊಂಡು ಮಾಡುವ. ಹಸ್ತಗಳು ಕೆಳಮುಖ. ಸಿದ್ಧ ಕುರು. ಪೂರಕ ರೇಚಕ ಪೂರಕ ರೇಚಕ ಪೂರಕ
ರೇಚಕ ಪೂರಕ ರೇಚಕ ಉಸಿರು ತುಂಬಿಸಿಕೊಳ್ಳುವ ಉಸಿರು ಖಾಲಿ ಮಾಡುವ ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ ಉಸಿರು ಬಿಡುತ್ತಾ ಕೆಳಕ್ಕಿಳಿಸಿಕೊಳ್ಳುವ. ಈಗ ಕೈಗಳು ಅಕ್ಕಪಕ್ಕದಿಂದ, ಹಸ್ತಗಳು ಕೆಳಮುಖವಾಗಿ, ಹೆಬ್ಬೆರಳು ಸಹಿತ ಜೊತೆಯಾಗಿರಲಿ. ಭುಜದಿಂದಲೇ ಕೈಗಳನ್ನು ತಿರುಗಿಸಿಕೊಂಡು ಪೂರ್ಣವಾಗಿ ಮೇಲಕ್ಕೆ ಕೊಂಡೊಯ್ಯುವ. ಪಕ್ಕೆಲುಬುಗಳನ್ನು ಗಮನಿಸಿಕೊಳ್ಳುವ. ಸಿದ್ಧ ಕುರು. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಇಳಿಸಿಕೊಳ್ಳುವ. ಹಸ್ತಗಳನ್ನು ಮೇಲ್ಮುಖವಾಗಿ ಮಾಡುವ. ಪೂರಕ ರೇಚಕ ಉಸಿರು ತುಂಬಿಸಿಕೊಳ್ಳುವ ಉಸಿರು ಖಾಲಿ ಮಾಡುವ ಉಸಿರು ತುಂಬಿಸಿಕೊಳ್ಳುವ ಉಸಿರು ಖಾಲಿ ಮಾಡುವ. ಎರಡು ಹಸ್ತಗಳು ಅಭಿಮುಖವಾಗಿ ಎದೆಯ ಮುಂಭಾಗದಲ್ಲಿ ನೇರವಾಗಿ ಇಟ್ಕೊಳ್ಳುವ. ಕೈಗಳನ್ನು ಎದೆಗೂಡನ್ನು ಪಕ್ಕಕ್ಕೆ ಮಾಡುವಂಥದ್ದು, ಅಕ್ಕಪಕ್ಕಕ್ಕೆ. ಕುರು. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಈಗ ಕೈಗಳನ್ನು ಹಿಮ್ಮುಖವಾಗಿ ತಿರುಗಿಸಿಕೊಳ್ಳುವ ಭುಜದಿಂದಲೇ. ಕುರು. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಈಗ ಹಸ್ತಗಳನ್ನು ಒಂದರ ಮೇಲೆ ಒಂದರಂತೆ ಇಟ್ಟುಕೊಂಡು ಎದೆ ಮುಂಭಾಗ, ಹಣೆಯ ಮುಂಭಾಗ, ನೆತ್ತಿಯ ಮೇಲೆ 3 ಬಾರಿ ಮಾಡುವ. ಸಿದ್ಧ ಕುರು. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಹಣೆ ಮುಂಭಾಗ ಕಂಟಿನ್ಯೂ ಮಾಡುವ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಹಾಗೆ ಕೆಳಗೆ ತಂದು ನೆತ್ತಿಯ ಮೇಲೆ ಕೊಂಡೊಯ್ಯುವ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕದೊಂದಿಗೆ ಇಳಿಸಿಕೊಳ್ಳುವ. ಈಗ ಹಸ್ತಗಳನ್ನು ಒಳಮುಖವನ್ನಾಗಿ ಮಾಡುವ. ನೆತ್ತಿಯ ಮೇಲೆ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಹಣೆ ಮುಂಭಾಗದಲ್ಲಿ ಮಾಡುವ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಎದೆ ಮುಂಭಾಗ. ಪೂರಕ ರೇಚಕ ಪೂರಕ ರೇಚಕ ಪೂರಕ ರೇಚಕ. ಮುಂದಿನ ಶ್ವಾಸಕ್ರಿಯೆಗೆ ಸಿದ್ಧರಾಗುವ. ಎರಡು ಕೈಗಳನ್ನು ಪೂರ್ತಿ ಮುಂದಕ್ಕೆ ಚಾಚಿಕೊಂಡು ಷಡಂಗಾಸನ ಸ್ಥಿತಿಗೆ ಬರುವ. ಅಲ್ಲಿಂದ ನೇರವಾಗಿ ಎದ್ದು ಮೇಲಕ್ಕೆ ಈ ರೀತಿ
ರೀತಿಯಾಗಿ ಬರುವ ಆ ಬೆನ್ನನ್ನು ಗಮನಿಸಿಕೊಳ್ಳುವ. ಬೆನ್ನು ಅಕ್ಕ ಅಡ್ಡಕ್ಕೆ ತಿರುಗಿ, ಅಡ್ಡಕ್ಕೆ. ಬಹುತೇಕ ನಮಗೆ ಗೊತ್ತಾಗಿದೆ ಈಗಾಗಲೇ, ಬಹುತೇಕ ದಿನಗಳಿಂದ ಮಾಡ್ತಾ ಇದ್ದೇವೆ. ಕೈಗಳಲ್ಲಿ ಹೆಬ್ಬೆರಳನ್ನು ಬಿಡಿಸಿದಾಗ ಒಂದಕ್ಕೊಂದು ಕೈಗಳು ತಾಗುವಷ್ಟು ಅಂತರ. ನಮ್ಮ ಹೆಬ್ಬೆರಳನ್ನು ಬಿಡಿಸಿದಾಗ ಒಂದಕ್ಕೊಂದು ತಾಗುವಷ್ಟು ಅಂತರ. ಉಸಿರು ತುಂಬಿಸಿಕೊಳ್ಳುತ್ತಾ ಬೆನ್ನನ್ನು ಹಳ್ಳದ ಹಾಗೆ ಮಾಡುವಂಥದ್ದು, ಉಸಿರು ಖಾಲಿ ಮಾಡುತ್ತಾ ಗೋನು ಮಾಡುವಂಥದ್ದು. ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಹಾಗೆ ವಾಪಸ್ ಬರುತ್ತಾ ಶ್ವಾನ ಶ್ವಾಸಕ್ಕೆ ಸಿದ್ಧರಾಗುವ, ಶ್ವಾನ ಶ್ವಾಸಕ್ಕೆ ಸಿದ್ಧರಾಗುವ. ಎರಡು ಹಸ್ತಗಳನ್ನು ಮಂಡಿಯ ಸಮ್ಮುಖದಲ್ಲಿ ಸ್ಥಾಪಿಸಿಕೊಳ್ಳುವ. ನಾಲಿಗೆಯನ್ನು ಸಂಪೂರ್ಣವಾಗಿ ಹೊರಕ್ಕೆ ಚಾಚಿಕೊಳ್ಳುವ, ನಾಲಿಗೆಯನ್ನು ಹೊರಕ್ಕೆ ಚಾಚಿಕೊಳ್ಳುವ. ದೃಷ್ಟಿ ನಮ್ಮ ಮೂಗಿನ ತುದಿಯಲ್ಲಿ, ಹೊಟ್ಟೆ ಭಾಗವನ್ನು ಗಮನಿಸಿಕೊಳ್ಳುತ್ತಾ ಕ್ಷಿಪ್ರವಾದ ಉಸಿರಾಟವನ್ನು ಮಾಡುವ. ಸಿದ್ಧ, ಕುರು. ಮಾಡುವ. ಇನ್ನಷ್ಟು ವೇಗವಾಗಿ ಮಾಡುವ, ಇನ್ನಷ್ಟು ವೇಗವಾಗಿ. ಶಬ್ದ ಬಂದರೂ ಪರವಾಗಿಲ್ಲ, ಮಾಡುವ. ಸ್ತವ, ನಿಲ್ಲಿಸುವ. ಅಲ್ಲಿಂದ ವಾಪಸ್ ಬಂದು ಕಟಿಶ್ವಾಸ. ಬಲಕೈಯಲ್ಲಿ ಆದಿಮುದ್ರೆ, ಎಡಕೈಯಿಂದ ಬಲಕೈಯ ವಾಚ್ ಕಟ್ಟುವ ಜಾಗವನ್ನು ಹಿಡಿದುಕೊಂಡು, ನಾನು ಯಾವ ರೀತಿ ನಾವು ತಪ್ಪಾಗ್ತದೆ ಅನ್ನುವಂಥದ್ದನ್ನು ಈಗಾಗಲೇ ತಿಳಿಸಿದ್ದೇನೆ. ಕತ್ತನ್ನು ಹಿಂದಕ್ಕೆ ಮುಂದಕ್ಕೆ ಚಾಲನೆ ಮಾಡುವ ಹಾಗೆ ಇಲ್ಲ, ಪೂರ್ತಿ ಸೊಂಟದಿಂದಲೇ ಹಿಂದಕ್ಕೆ ಬಾಗ್ತೇವೆ, ಸೊಂಟದಿಂದಲೇ ಮುಂದಕ್ಕೆ ಬಾಗುವಂಥದ್ದನ್ನು ಗಮನಿಸಿಕೊಳ್ಳುತ್ತಾ ಮಾಡುವ. ಸಿದ್ಧ, ಕುರು. ಉಸಿರು ತುಂಬಿಸಿಕೊಳ್ಳುತ್ತಾ ಹಿಂದಕ್ಕೆ, ಉಸಿರು ಖಾಲಿ ಮಾಡುತ್ತಾ ಪೂರ್ಣವಾಗಿ ಮುಂದಕ್ಕೆ ಬಾಗುವ. ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಕೈಯನ್ನು ಬದಲಾಯಿಸಿಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ, ರೇಚಕದೊಂದಿಗೆ ಸೊಂಟದಿಂದಲೇ ಮುಂದಕ್ಕೆ ಬಾಗುವ. ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಕೈಯನ್ನು ಬದಲಾಯಿಸಿಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ, ರೇಚಕದೊಂದಿಗೆ ಮುಂದಕ್ಕೆ ಬಾಗುವ. ಇನ್ನೊಂದು ಬಾರಿ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಬರುವ, ಕೈಯನ್ನು ಬದಲಾಯಿಸಿಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ, ರೇಚಕದೊಂದಿಗೆ ಸೊಂಟದಿಂದಲೇ ಮುಂದಕ್ಕೆ ಬಾಗುವ. ಕೊನೆಯ ಬಾರಿ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಬರುವ, ಕೈಗಳನ್ನು ಬಿಡಿಸಿಕೊಳ್ಳುವ, ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳುವ, ಕಾಲಿನ ಮಂಡಿಗಳ ಮೇಲೆ ಬರುವ, ಬಲಕಾಲು ಮುಂದಕ್ಕೆ, ಎಡಕಾಲು ಮುಂದಕ್ಕೆ, 2 ಹೆಜ್ಜೆ ಮುಂದೆ 2 ಹೆಜ್ಜೆ ಹಿಂದಕ್ಕೆ. ಕೈಯನ್ನು ಇಳಿಸಿಕೊಳ್ಳುವ. ಗಣಪತಿ ನಮಸ್ಕಾರಕ್ಕೆ ಅಥವಾ ಸೂಪರ್ ಬ್ರೈನ್ ಎಕ್ಸಸೈಸ್ ಅಂತ ಏನು ಹೇಳ್ತೇವೆ ನಾವು, ಅದಕ್ಕೆ ಸಿದ್ಧರಾಗುವ. ಯಾರಿಗೆಲ್ಲ ಸಾಧ್ಯತೆ ಇದೆ ಅವರು ಪಾದಗಳನ್ನು ಜೊತೆ ಮಾಡಿಕೊಂಡು ಕೂಡ ಮಾಡ್ಬೋದು. ಆಗೋದಿಲ್ಲ ಅಂತ ಹೇಳಿದರೆ ಖಂಡಿತವಾಗಲೂ ಪಾದದಲ್ಲಿ ಅಂತರ ಇಟ್ಟುಕೊಂಡು ಮಾಡಬೇಕಾಗಿರ್ತದೆ. ಈಗ ನಮಗೆ ಅದು ಯಾವ ರೀತಿ ಮಾಡೋದು ಅಂತ ಕಳೆದ ಕೆಲವು ದಿನಗಳಿಂದ ತಿಳಿದುಕೊಂಡಿದ್ದೇವೆ. ಯಾರೆಲ್ಲ ಮದುವೆ ಆಗದವರಿದ್ದಾರೆ ಅವರೆಲ್ಲ ಹಾಗೂ 60 ವರ್ಷ ಮೇಲ್ಪಟ್ಟವರೆಲ್ಲ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುತ್ತಾರೆ. ಮದುವೆ ಆದವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ಲುತ್ತೇವೆ. ಅದರ ಜೊತೆಗೆ ಎಡಕೈಯಿಂದ ಬಲ ಕಿವಿಯನ್ನು ಚಿನ್ಮುದ್ರೆಯಲ್ಲಿ ಹಿಡಿದುಕೊಳ್ಳಲು, ಹೆಬ್ಬೆರಳು ಮುಂದಕ್ಕೆ ಬರುವ ಹಾಗೆ, ಉಳಿದ 3 ಬೆರಳುಗಳು ನೇರವಾಗಿ ಇರುವ ಹಾಗೆ ಹಿಡಿದುಕೊಳ್ಳುತ್ತೇವೆ. ಬಲ ಕೈಯಿಂದ ಎಡ ಕಿವಿಯನ್ನು ಚಿನ್ಮುದ್ರೆಯಲ್ಲಿ ಹಿಡಿದುಕೊಂಡು ಹೆಬ್ಬೆರಳು ಮುಂದಕ್ಕೆ ಬರುವ ಹಾಗೆ ಸ್ಥಿತಿಗೆ ಬರ್ತೇವೆ. ಎರಡೂ ಕೈಗಳಿಂದ ಹಿಡಿದುಕೊಳ್ಳುವ. ನಾಲಿಗೆಯನ್ನು ಮೊನ್ನೆ ತಿಳಿಸಿದ ಹಾಗೆ ಹೀಗೆ ಫೋಲ್ಡ್ ಮಾಡಿಕೊಂಡು ಮೇಲಕ್ಕೆ ಒತ್ತಿಕೊಂಡು ಹಿಡಿತೇವೆ. 14 ವರ್ಷಕ್ಕಿಂತ ಕೆಳಗಿನ ಮಕ್ಕಳು 14 ಮಾಡಿ ನಿಲ್ಲಿಸಿದರೆ ಸಾಕು. ಉಳಿದವರೆಲ್ಲ 21 ಮಾಡಲಿಕ್ಕೆ ಪ್ರಯತ್ನ ಮಾಡುವ. ತೀವ್ರವಾದ ಮಂಡಿ ನೋವಿನ ಸಮಸ್ಯೆ ಇದ್ದವರು ಎಷ್ಟು ಆಗ್ತದೆ ಅಷ್ಟನ್ನು ಮಾತ್ರ ಮಾಡುವ. ಉಳಿದವರು ಎಲ್ಲರೂ 21 ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಇದರಲ್ಲಿ ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದರೆ, ಉಸಿರನ್ನು ತುಂಬಿಸಿಕೊಳ್ತಾ ಕೆಳಗೆ ಕುಳಿತುಕೊಳ್ಳುವಂಥದ್ದು, ಉಸಿರನ್ನು ಖಾಲಿ ಮಾಡುತ್ತಾ ಮೇಲಕ್ಕೆ ಬರುವಂಥದ್ದು, ಸಾಧ್ಯವಾದಷ್ಟು ಬೆನ್ನು ಹಾಗೇ ನೇರ ಇದ್ದು ಹಾಗೇ ಕೆಳಗೆ ಕೂತ್ಕೊಳ್ಳುವಂಥದ್ದು, ಹಾಗೇ ಮೇಲೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡುವ. ಎಲ್ಲರೂ ಸಿದ್ಧರಾಗುವ. ನಾನು ಪೂರಕ ರೇಚಕ ಹೇಳಿದ ಹಾಗೆ ಮಾಡುವ. ಉಸಿರು ತುಂಬಿಸಿಕೊಳ್ತಾ ಕೆಳಗೆ, ಉಸಿರು ಖಾಲಿ ಮಾಡುತ್ತಾ ಮೇಲೆ. ಸಿದ್ಧ, ಕುರು. ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ,
ರೇಚಕ ಪೂರಕ 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 ರೇಚಕ 11 ರೇಚಕ 12 ರೇಚಕ 13 ರೇಚಕ 14 ರೇಚಕ 15 ರೇಚಕ 16 ರೇಚಕ 17 ರೇಚಕ 18 ರೇಚಕ 19 ರೇಚಕ 20 ರೇಚಕ 21 ರೇಚಕ. ಈಗ ಕೈಯನ್ನು ಸಡಿಲಗೊಳಿಸುವ, ಪಾದವನ್ನು ಎಡಕಾಲನ್ನು ಪಕ್ಕಕ್ಕೆ ಸರಿಸಿ ವಿಶ್ರಾಂತಿ ಮಾಡುವ. ಕಣ್ಣು ಮುಚ್ಚಿಕೊಳ್ಳುವ, ಕೈಗಳನ್ನು ಪೂರ್ಣವಾಗಿ ಶರೀರದ ಅಕ್ಕಪಕ್ಕದಲ್ಲಿ ಜೋತು ಬಿಡುವ. ನಾವು ಮಾಡಿದ 21 ಈ ನಮಸ್ಕಾರದಿಂದ ಶರೀರದಲ್ಲಿ ಉಂಟಾದ ಬದಲಾವಣೆಗಳನ್ನು ಗಮನಿಸಿಕೊಳ್ಳುವ. ಬೆವರಿನ ಗ್ರಂಥಿಗಳು ಹೆಚ್ಚು ಹೆಚ್ಚು ಕೆಲಸ ಮಾಡಲಾರಂಭಿಸಿದೆ. ಹೃದಯದ ಬಡಿತ ನಮಗೆ ಕೇಳಿಸುವಷ್ಟು ಜೋರಾಗಿದೆ. ಶರೀರದ ಪೂರ್ಣ ಪ್ರಾಣಶಕ್ತಿ ಸಂಚಾರವಾಗಿದೆ. ಶರೀರವನ್ನು ಗಮನಿಸಿಕೊಳ್ಳುತ್ತಾ ಉಸಿರಾಟ ಸಹಜ ಸ್ಥಿತಿಗೆ ಬರೋ ತನಕ ಹೀಗೆ ವಿಶ್ರಾಂತಿಯನ್ನು ಮಾಡುವ. ವಿಶ್ರಾಂತಿ. ಬಲಭಾಗದಿಂದ ಮುಂದಕ್ಕೆ ತಿರುಗಿ ವೇದಿಕೆ ಅಂದರೆ ನಿಮ್ಮ ಟಿ ವಿ ಪರದೆಯ ಮುಂದಕ್ಕೆ ಬಂದು ಕುಳಿತುಕೊಳ್ಳುವ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಪಾದಗಳ ಜೊತೆ ಇರಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ. ಶಿಥಿಲದಂಡಾಸನದಲ್ಲಿ ಕಿರು ವಿಶ್ರಾಂತಿಯನ್ನು ಮಾಡು. ವಿಶ್ರಾಂತಿಯಿಂದ ಹಾಗೆ ವಾಪಸ್ ಬಂದು ನಮಗೆ ಅನುಕೂಲಕರವಾದ ಆಸನದಲ್ಲಿ ಕುಳಿತುಕೊಳ್ಳುವ. ಸುಖಾಸನ, ವಜ್ರಾಸನ, ಪದ್ಮಾಸನ, ಯಾವ ಆಸನ ನಮಗೆ ಅನುಕೂಲ ಅಂತ ಅನಿಸ್ತದೆ ಆ ಆಸನದಲ್ಲಿ ಎದುರು ಕುಳಿತುಕೊಳ್ಳುವ. ಯೋಗ ಅಂದರೆ ಏನು, ಯೋಗದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡು ನಾವು ಒಂದಷ್ಟು ಅಭ್ಯಾಸಗಳನ್ನು ಮುಂದುವರಿಸ್ತಾ ಇದ್ದೇವೆ. ಇನ್ನಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡುವ. ಅಷ್ಟಾಂಗ ಯೋಗದಲ್ಲಿ ಬರುವಂಥ ಮೊದಲನೇ ಮೆಟ್ಟಿಲು ಯಮ ಹಾಗೂ ಆ ಬಳಿಕ ಬರುವಂಥದ್ದು ನಿಯಮ. ಇದೆರಡು ನಾವು ಏನು ಆಸನ ಮಾಡ್ತೇವೆ ಅದಕ್ಕೆ ಒಂದು ಭದ್ರ ಅಡಿಪಾಯ ಹಾಕುವಂಥ ಪಂಚಾಂಗದ ರೀತಿಯಲ್ಲಿ ಆ ಎರಡನ್ನು ನಾವು ಯಾವಾಗ ಅಳವಡಿಸಿಕೊಳ್ತೇವೋ ಆ ಬಳಿಕ ಆಸನವನ್ನು ಮಾಡಿದಾಗ ಯಥೇಚ್ಛವಾದ ಲಾಭಗಳು ನಮಗೆ ದೊರೆಯಲಿಕ್ಕೆ ಖಂಡಿತವಾಗಲೂ ಸಾಧ್ಯ. ಯಮದ ಬಗ್ಗೆ ತಿಳ್ಕೊಂಡಿದ್ದೇವೆ. ಕೌಟುಂಬಿಕ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಪತಂಜಲಿ ಮಹಾಮುನಿಗಳು ತಿಳಿಸಿ ಹೇಳಿದ್ದನ್ನು ಸರಳ ರೀತಿಯಲ್ಲಿ ತಿಳಿದುಕೊಳ್ಳಲಿಕ್ಕೆ ನಮ್ಮ ಸುತ್ತಮುತ್ತಲೇ ಆಗುವಂಥ ಘಟನಾವಳಿಗಳನ್ನು ಉದಾಹರಣೆಯಾಗಿ ತಿಳಿದುಕೊಂಡು ನಾವು ಪ್ರಯತ್ನವನ್ನು ಮಾಡಿದ್ದೇವೆ. ಆ ಬಳಿಕ ಬರುವಂಥದ್ದು ನಿಯಮ. ಮೊದಲನೇದು ಯಮ ಆದರೆ ಬಳಿಕದ್ದು ನಿಯಮ. ಈ ಯಮದಲ್ಲಿ ಬರುವಂಥ 5 ಅಂಗಗಳು ಆದ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇರ್ಬೋದು. ನಾನು ಆರಂಭದಲ್ಲಿ ಹೇಳಿದ್ದೇನೆ ಸುಲಭವಾಗಿ ತಿಳಿಯಲಿ ಅನ್ನುವಂಥ ಉದ್ದೇಶದಿಂದ. ಬಹಿರಂಗ ಯೋಗ ಅನ್ನುವಂಥದ್ದು ತಿಳಿದುಕೊಳ್ಬೋದು. ಈ ರೀತಿಯ ನಮ್ಮ ನಡವಳಿಕೆಗಳಲ್ಲಿ ನಾವು ಬದಲಾವಣೆಗಳನ್ನು, ವ್ಯತ್ಯಾಸಗಳನ್ನು ಮಾಡಿಕೊಂಡಾಗ ನಮ್ಮ ಸುತ್ತಮುತ್ತಲಿನ ಅವರ ಮೇಲೂ ಅದು ಪ್ರಭಾವ ಬೀರಿ ಅಲ್ಲಿ ಕೂಡ ಸತ್ಪರಿಣಾಮಗಳನ್ನು ಉಂಟು ಮಾಡುತ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿರಬಹುದು ಈಗಾಗಲೇ. ಆ ಬಳಿಕ ಬರುವಂಥದ್ದು ಅತ್ಯಂತ ಮುಖ್ಯವಾಗಿರುವಂಥದ್ದು ನಿಯಮ. ನೋಡಿ, ಆ ಯಮ ಮತ್ತು ನಿಯಮ ಆದ ನಂತರ ಬರುವಂಥದ್ದು ಆಸನ.
ಆಸನ ಆದ ಬಳಿಕ ಬರುವಂಥದ್ದು ಅಷ್ಟಾಂಗ ಯೋಗದಲ್ಲಿ ಪ್ರಾಣಾಯಾಮ. ಆದ್ದರಿಂದ ಈ ಎರಡನ್ನು ಆ ಭದ್ರ ಅಡಿಪಾಯವನ್ನು ಗಟ್ಟಿ ಮಾಡಿಕೊಳ್ಳುವ ಯಮದ ಬಗ್ಗೆ ತಿಳಿದುಕೊಂಡಿದ್ದೇನೆ, ನಿಯಮದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡುವ. ನಿಯಮದಲ್ಲಿ ಮತ್ತೆ 5 ಭಾಗಗಳನ್ನು ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಏನಪ್ಪ ಅದು 5 ಭಾಗಗಳು ಅಂತ ಹೇಳಿದರೆ, ಶೌಚ ಮೊದಲನೇದು, ಶೌಚ, ಸಂತೋಷ ಎರಡನೇದು, ತಪಸ್ಸು, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ. ಈ 5 ಭಾಗಗಳು ಮತ್ತೊಮ್ಮೆ ನಿಮಗೆ ನೆನಪಿನಲ್ಲಿ ಉಳಿಬೇಕಂತ ಮತ್ತೊಮ್ಮೆ ಹೇಳ್ತಿದ್ದೇನೆ. ಮೊದಲನೇದಾಗಿ ಶೌಚ, ಸಂತೋಷ, ತಪಸ್ಸು, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ. ಈ 5 ಭಾಗಗಳಲ್ಲಿ ಏನಪ್ಪ ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳುವ. ಮೊದಲ ಅಂಗ ಬರುವಂಥದ್ದೇ ಶೌಚ. ಶೌಚ ಅಂತ ಹೇಳಿದರೆ ಏನು? ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಶುಚಿಯಾಗಿರುವಂಥದ್ದು. ಬಹಿರಂಗವಾಗಿ ಶೌಚ ಅಂದರೆ ಸ್ನಾನ ಮಾಡಬೇಕು, ತೊಳೆದಂಥ ಬಟ್ಟೆಯನ್ನು ಹಾಕಬೇಕು, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಅಂತರಂಗವನ್ನು ಕೂಡ ಶೌಚ ಮಾಡಿಕೊಳ್ಬೇಕು. ಅಪರಿಗ್ರಹದಲ್ಲಿ ಹೇಳಿದ ಹಾಗೆ ಅನಾವಶ್ಯಕವಾಗಿ ನಮಗೆ ಬೇಡದ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹೊತ್ತುಕೊಂಡು ತಿರುಗಾಡದೆ, ಅನಾವಶ್ಯಕ ವಿಚಾರಗಳ ಅವಶ್ಯಕತೆ ನನಗಿಲ್ಲ, ಯಾರಾದರೂ ಅಂಥ ವಿಚಾರಗಳನ್ನು ನನ್ನ ಬಳಿ ಹೇಳಿದರೆ ನನಗೆ ಅದನ್ನು ತಿಳಿದುಕೊಳ್ಳಲು ಈಗ ಪುರುಸೊತ್ತಿಲ್ಲ ಅಥವಾ ಸಮಯ ಇಲ್ಲ ಅಂಥ ವ್ಯಕ್ತಿಗಳನ್ನು ಅನಾವಶ್ಯಕವಾಗಿ ಮಾತಾಡುವಂಥದ್ದನ್ನು ಅವಾಯ್ಡ್ ಮಾಡಿ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಅದಿಷ್ಟೇ ಅಲ್ಲ, ನಾನು ಆರಂಭದಲ್ಲಿ ಅಹಿಂಸೆಯಲ್ಲಿ ಹೇಳಿದ್ದೇನೆ, ನನ್ನನ್ನು ನಾನು ಹಿಂಸೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿದರೆ ಏನಪ್ಪ ನನ್ನನ್ನು ನಾನು ಹಿಂಸೆ ಮಾಡಿಕೊಳ್ಳೋದು? ಒಂದಷ್ಟು ಪದಾರ್ಥಗಳನ್ನು ಮನೆಯಲ್ಲಿ ಅಡಿಗೆಯಲ್ಲಿ ತಯಾರು ಮಾಡಿದ್ದೇನೆ, ಹಣ ಕೊಟ್ಟಿದ್ದೇನೆ ಅದಕ್ಕೆ. ಸಂಜೆ ಅದು ಬೇಡ, ಮರುದಿವಸಕ್ಕೆ ಇಟ್ಟರೆ ಅದು ಅದರ ಗುಣವನ್ನೇ ತಾಮಸಿಕ ಆಹಾರವಾಗಿ ಪರಿವರ್ತನೆ ಆಗ್ತದೆ ಗೊತ್ತು ನನಗೆ, ಹೊಟ್ಟೆಗೂ ಆಗೋದಿಲ್ಲ, ಹೊಟ್ಟೆ ಫುಲ್ಲಾಗಿದೆ ಅಂತಲೂ ಗೊತ್ತು. ಆದರೂ ಏನು ಮಾಡ್ಕೊಳ್ತೇವೆ ಅಂತ ಹೇಳಿದರೆ, ಹಣ ಕೊಟ್ಟಿದೆ ಅಲ್ಲ ಬಿಸಾಡುದ ಅಂತ ಹೇಳಿ ಎಲ್ಲವನ್ನು ನುಂಗಿಕೊಳ್ಳುವಂಥದ್ದು. ಅದ್ಭುತವಾದಂಥ ಭಗವಂತ ಕೊಟ್ಟಂಥ ಈ ಶರೀರವನ್ನು ಈ ಮುಖೇನವಾಗಿ ಹಾನಿ ಮಾಡಿಕೊಳ್ಳುವಂಥದ್ದು. ಆ ರೀತಿಯಾಗಿ ಬರಿಯ ಶೌಚದಲ್ಲೂ ಬರ್ತದೆ ಇದು. ಅಂದರೆ ಶರೀರಕ್ಕೆ ಆಗೋದಿಲ್ಲ, ಅದು ಗೊತ್ತಿದೆ. ಒಂದು 4 ಗುಲಾಬ್ ಜಾಮೂನ್ ಮಾಡಿದ್ದಾರೆ, ಚೆನ್ನಾಗಿದೆ ಅಂತ ಹೇಳಿ 1-2 ತಿಂದರೆ ಓಕೆ. ಇದು ಒಂದು 10 ತಿಂದರೆ ಏನಾಗ್ತದೆ? ಶರೀರಕ್ಕೆ ಹಾನಿ ಆಗ್ತದೆ. ಅದು ಮರುದಿವಸ ಇನ್ನೊಂದು ರೀತಿಯಾಗಿ ಹೊರಗೆ ಬರಲಿಕ್ಕೆ ಆರಂಭ ಆಗ್ತದೆ. ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣವೇ ಹೊಟ್ಟೆಯನ್ನು ಸರಿಯಾಗಿ ಇಟ್ಟುಕೊಂಡಾಗ, ಈಗಾಗಲೇ ಇದರ ಬಗ್ಗೆ ನೀವು ಹಿಂದಿನ ತರಗತಿಗಳಲ್ಲಿ ಕೂಡ ತಿಳಿದುಕೊಂಡಿದ್ದೀರಿ, ಒಂದು ಆಹಾರದ ನಂತರ ಇನ್ನೊಂದು ಆಹಾರಕ್ಕೆ ಮಧ್ಯದಲ್ಲಿ 4 ಗಂಟೆಯ ಅವಧಿಗಳು ಬೇಕು. ಆ ಆಹಾರ ಜೀರ್ಣ ಆದ ಬಳಿಕನೇ ಇನ್ನೊಂದು ಆಹಾರವನ್ನು ನಾವು ಸೇವನೆ ಮಾಡಬೇಕು ಅನ್ನುವಂಥದ್ದನ್ನು ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೀರನ್ನು ಕುಡಿಯುವಂಥದ್ರ ಬಗ್ಗೆಯೂ ತಿಳಿದುಕೊಂಡಿದ್ದೇವೆ. ನಾನು ನಿನ್ನೆಯ ತರಗತಿಗಳಲ್ಲಿ ಕೂಡ ನೀರು ಕುಡಿಯುವುದರ ಬಗ್ಗೆ ನಿಮಗೆ ವಿಚಾರಗಳನ್ನು ತಿಳಿಸಿದ್ದೇನೆ, ಇವತ್ತು ಕೂಡ ಹೇಳಿದ್ದೇನೆ. ಆದರೆ ಆಹಾರದ ಮಧ್ಯದಲ್ಲಿ ನೀರು ಕುಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಶರೀರದಲ್ಲಿ ಆ ಆಹಾರವನ್ನು ಜೀರ್ಣ ಮಾಡಬೇಕು ಅಂತ ಹೇಳಿದರೆ ಅದನ್ನು ಶರೀರದಲ್ಲಿ ಆ ಆಹಾರವನ್ನು ನೋಡಿದ ಕೂಡಲೇ ತಕ್ಷಣವಾಗಿ ಕಣ್ಣು ಆ ಸಂದೇಶವನ್ನು ಒಳಗೆ ಕಳಿಸ್ತದೆ, ಇಂಥ ಆಹಾರ ಬರ್ತಿದೆ ಅಂತ. ತಕ್ಷಣವಾಗಿ ಬಾಯಿಯಲ್ಲಿ ಆ ಲಾಲಾರಸ ಉತ್ಪತ್ತಿಯಾಗಲಿಕ್ಕೆ ಜೊಲ್ಲುರಸ ಉತ್ಪತ್ತಿ ಆಗ್ತದೆ. ಆ ಬಾಯಿಗೆ ಬಂದ ತಕ್ಷಣವಾಗಿ ಜಠರದಲ್ಲಿ ಜೀರ್ಣರಸಗಳು ಉತ್ಪತ್ತಿ ಆಗ್ತದೆ. ಆ ಜೀರ್ಣರಸಗಳು ಪ್ರಬಲವಾಗಿರ್ತದೆ. ಎಂಥ ಆಹಾರವನ್ನು ಬಂದರೂ ಅದನ್ನು ಕರಗಿಸುವಲ್ಲಷ್ಟು ಅಷ್ಟು ಪ್ರಬಲವಾಗಿರುವಂಥ ಆ ಜೀರ್ಣರಸ ಏನು ಉತ್ಪತ್ತಿಯಾಗಿರ್ತದೆ. ಆ ಊಟದ ಮಧ್ಯದಲ್ಲಿ ನಾವು ನೀರನ್ನು ಕುಡಿದಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಜೀರ್ಣರಸಗಳು ಏನು ಪ್ರಬಲವಾಗಿತ್ತು ಅದು ದುರ್ಬಲ ಆಗ್ತದೆ. ಅದು ದುರ್ಬಲ ಆದ ಕೂಡಲೇ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಪಚನ ಆಗೋದಿಲ್ಲ. ಯಾವಾಗ ಶರೀರದಲ್ಲಿ ಆ ಪಚನ ಕ್ರಿಯೆ ಸರಿಯಾಗಿ ಆಗೋದಿಲ್ವೋ ಅಲ್ಲಿಂದಲೇ ಒಂದೊಂದಾಗಿ ರೋಗಗಳು ಬರಲಿಕ್ಕೆ ಆರಂಭ ಆಗ್ತದೆ. ಆರಂಭಿಕ ಹಂತದಲ್ಲಿ ನಮಗೆ ಅದು ಅಷ್ಟೊಂದು ಮಟ್ಟಿಗೆ ಪರಿಣಾಮ ಬೀರದಿದ್ದರೂ ದಿನ ಹೋದ ಹಾಗೆ ಅದರ ಪ್ರಭಾವ ಹೆಚ್ಚು ಆಗಿ ಒಂದು ದಿವಸ ಶರೀರದ ಒಂದೊಂದೇ ಅಂಗಾಂಗಗಳು ಕೈಕೊಡಲಿಕ್ಕೆ ಆರಂಭ ಆಗ್ತದೆ. ಆವಾಗ ವೈದ್ಯರನ್ನು ಕಾಣುವ ಬದಲಾಗಿ ಈಗಲೇ ನಮ್ಮ ಶರೀರವನ್ನು, ನಾನು ಅದ್ಭುತವಾದಂಥ ಶರೀರ ಆಗಲೇ ಹೇಳಿದ್ದೇನೆ, ಬೇರೆ ಯಾರಿಗೂ ಇಲ್ಲ ನನ್ನಂಥ ಶರೀರ, ಇದ್ದರೂ ನನ್ನ ಪ್ರಕಾರವಾಗಿ ಇಲ್ಲ. ಪ್ರತಿಯೊಬ್ಬರ ಶರೀರ ರಚನೆಯು ಬೇರೆ ಬೇರೆ ರೀತಿಯಾಗಿದೆ. ನಮಗೆಲ್ಲ ಗೊತ್ತಿದೆ, ನಮ್ಮ ಫಿಂಗರ್ ಪ್ರಿಂಟ್ ನಮ್ಮ ಹಾಗೆ ಇನ್ನೊಬ್ಬರಿಗೆ ಇರುವುದಿಲ್ಲ. ಕಣ್ಣಿನ ಇದನ್ನು ತೆಗಿತಾರೆ ಸ್ಕ್ಯಾನ್ ಮಾಡಿ, ಅದು ಕೂಡ ಒಂದು ರೀತಿಯಾಗಿರುವುದಿಲ್ಲ. ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬರು ಬೇರೆ ಬೇರೆ ಪ್ರಕಾರದಲ್ಲಿರುವಂಥದ್ದು. ಆದ್ದರಿಂದ ನಮಗೆ ಕೊಟ್ಟಂಥ ಶರೀರ ಇದೊಂದು ಅದ್ಭುತ ಕೊಡುಗೆ, ಭಗವಂತನ ಕೊಡುಗೆ ಅಂತ ತಿಳಿದುಕೊಂಡು ಆ ಶರೀರದ ಒಳಗೆ ಆ ಶೌಚವನ್ನು ಮಲಿನವನ್ನು ಮಾಡದ ಹಾಗೆ ನಾವು ಹೇಗೆ ಇರಬೇಕು ಅನ್ನುವಂಥದ್ದಲ್ಲಿ ನಮ್ಮ ಊಟದ ಪದ್ಧತಿ ಇರ್ಬೋದು, ತಿನ್ನುವಂಥದ್ದು ಇರ್ಬೋದು, ಇದರಲ್ಲೆಲ್ಲ ಕಾಪಾಡಿಕೊಂಡು ಆ ಶರೀರವನ್ನು ಶೌಚವಾಗಿ, ಮನಸ್ಸಿನಲ್ಲಿ ಕೂಡ ಯಾವುದೇ ಆಲೋಚನೆಗಳು, ದುರಾಲೋಚನೆಗಳು, ಕೆಟ್ಟ ಆಲೋಚನೆಗಳು ಸುಳಿಯದ ಹಾಗೆ ಬೇಡದ ವಿಚಾರಗಳನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಂಡು ಮನಸ್ಸನ್ನು, ಶರೀರವನ್ನು ಶೌಚವನ್ನಾಗಿ ಮಾಡಿಟ್ಕೊಳ್ಬೇಕು. ಆಗಲೇ ಹೇಳಿದ ಹಾಗೆ ಹೊರಭಾಗದಲ್ಲಿ ಸ್ನಾನ ಮಾಡ್ತೇವೆ, ಸಿಂಗಾರ ಮಾಡ್ತೇವೆ, ಹೊರಭಾಗದಲ್ಲಿ ಅಲಂಕಾರ, ಒಳಗೆ ಗೋಲಿ ಸೊಪ್ಪು ಅಂತ ಹೇಳಿದ ಹಾಗೆ ಆಗದೆ ಒಳಗೂ ಹೊರಗೂ ಎರಡೂ ಕಡೆಯಲ್ಲಿ ಶೌಚವಿರುವಂಥದ್ದು. ಆಯಿತು, ನಾನು ಶೌಚವಾಗಿದ್ದೇನೆ, ಸ್ವಚ್ಛತೆಯಿಂದ ಇದ್ದೇನೆ, ನೀಟಾಗಿದ್ದೇನೆ,
ನನ್ನ ಮನೆಯ ಪರಿಸರ ಹೇಗಿದೆ ಅದನ್ನು ನೋಡಿಕೊಳ್ಳುವಂಥದ್ದು. ನಮ್ಮ ಮನೆಯ ಒಳಗೆ ಚೆನ್ನಾಗಿದೆ, ನನ್ನ ಮನೆಯ ಒಳಗಿರುವಂಥ ಕಸವನ್ನು ಹೋಗಿ ರಸ್ತೆಗೆ ಕೊಂಡೋಗಿ ಎಸೆಯುವಂಥದ್ದನ್ನು, ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದ, ಅಲ್ಲಿಯ ಜಿಲ್ಲಾಡಳಿತ ಅಥವಾ ನಗರ ಪ್ರದೇಶಗಳ ವತಿಯಿಂದ ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಸ್ವಚ್ಛವಾದ ಒಂದು ವ್ಯವಸ್ಥೆ ಇದೆ. ಅದನ್ನು ಕೊಂಡೋಗಲಿಕ್ಕೆ ಒಂದಷ್ಟು ಸಿಬ್ಬಂದಿಗಳು ಇರ್ತಾರೆ. ಅದಕ್ಕೆ ಬೇಕಾಗಿ ನಾವು ಅದಕ್ಕೆ ತೆರಿಗೆಯನ್ನು ಕೂಡ ಕಟ್ತೇವೆ. ಆದರೂ ಅವರು ಬರುವಾಗ ಒಂದು ದಿವಸ ಲೇಟ್ ಆಯಿತು, ಅಥವಾ ಅವರು ಇವತ್ತು ಬರೋದಿಲ್ಲ, ಅಥವಾ ನಾಯಿಗಳು ಬಂದು ಅದನ್ನು ಎಳೆದಾಡ್ತದೆ, ಕಾಗೆಗಳು ಬಂದು ಎಳೆದಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಯಾರು ಅನಕ್ಷರಸ್ಥರಲ್ಲ ಮಾಡುವಂಥದ್ದು, ಆ ಅನಕ್ಷರಸ್ಥರು ಆ ಕಸವನ್ನು ಅಲ್ಲಿಂದ ಎತ್ತಿದರೆ ಅಕ್ಷರಸ್ಥರು ಅಂತ ತಿಳ್ಕೊಂಡಿದ್ದಂಥ ನಾವು, ವಿದ್ಯಾಂತರು ಅಂತ ತಿಳ್ಕೊಂಡಿದ್ದಂಥ ನಾವು ಆ ರಸ್ತೆ ಬದಿಗಳಲ್ಲೆಲ್ಲ ಕಸವನ್ನು ಎಸೆದುಕೊಂಡು ಬರುವಂಥದ್ದು. ಮುಂಜಾನೆ ವಾಕಿಂಗ್ ಹೋಗುವಾಗ ಅಥವಾ ಮುಂಜಾನೆ ಯಾರೂ ನೋಡದಂಥ ಸಮಯದಲ್ಲಿ ಆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬಂದು ಆ ರಸ್ತೆ ಬದಿಯಲ್ಲಿ ಕಸವನ್ನು ಎಸೆದುಕೊಂಡು ಹೋಗುವಂಥದ್ದು. ನಮ್ಮ ಮನೆಯಲ್ಲಿ ನಾವು ಸಾಕಿದಂಥ ನಾಯಿಯನ್ನು ಕಾಲೆತ್ತಿಸಲಿಕ್ಕೆ ಇನ್ನೊಬ್ಬರ ಮನೆಯ ಮುಂದೆ ಬೆಳಿಗ್ಗೆ ವಾಕಿಂಗ್ ಹೋಗುವಾಗ ಕೊಂಡೊಯ್ಯುವಂಥದ್ದು. ಈ ರೀತಿಯಾಗಿ ಬಹುತೇಕಗಳಲ್ಲಿ ನನ್ನ ಮನೆ ಒಂದು ಸ್ವಚ್ಛತೆ ಇದ್ದರೆ ಸಾಕು, ಪರಿಸರದಲ್ಲಿ ಏನಾದರೂ ನನಗೆ ಅದರದ್ದು ಅವಶ್ಯಕತೆ ಇಲ್ಲ, ಮುಂದಿನ ಪೀಳಿಗೆಗೆ ಆ ಪ್ರಕೃತಿಯನ್ನು ಬಿಟ್ಟು ಕೊಡಬೇಕು ಅನ್ನುವಂಥದ್ದನ್ನು ತಿಳಿಯಲಾರದಷ್ಟು ತಿಳಿಯಲಾರದ ಹಾಗೆ ನಮ್ಮ ಕೆಲವೊಂದು ನಡವಳಿಕೆಗಳು ಕಂಡು ಬರ್ತದೆ. ತಾವು ಕೂಡ ನೋಡಿರ್ತೀರಿ, ನದಿ ಬದಿಯಲ್ಲಿ ಹೋಗಿ ನದಿಗೆ ಕಸವನ್ನು ಎಸೆಯುವಂಥದ್ದು, ಅದನ್ನು ಕಲುಷಿತ ಮಾಡುವಂಥದ್ದು. ಈ ರೀತಿಯಾಗಿ ನಾನು ಸ್ವಚ್ಛತೆಯಾಗಿ ಇಟ್ಕೊಂಡ್ರೆ ಸಾಧ್ಯ ಅಷ್ಟೇ ಸಾಕಲ್ಲ, ಪರಿಸರವನ್ನು ಕೂಡ ಸ್ವಚ್ಛತೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಯಾವುದೇ ದೇಶದಿಂದ ನಮ್ಮ ದೇಶದ ಮೇಲೆ ತಂದು ಯಾರೂ ಕಸವನ್ನು ಸುರಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪರಿಸರದಲ್ಲಿ ನಾವೇ ಆ ಕಸವನ್ನು ಉತ್ಪತ್ತಿ ಮಾಡಿದ್ದು, ನಾವೇ ಅದನ್ನು ಸಿಕ್ಕಿದಲ್ಲಿ ಎಸೆದು ಹಾನಿ ಮಾಡಿಕೊಂಡದ್ದು. ಆದ್ದರಿಂದ ಈ ಭೂಮಿ ಏನಿದೆ ಅದು ನಮಗೆ ಮಾತ್ರ ಅಲ್ಲ, ನಮ್ಮ ಮುಂದಿನವರಿಗೂ ಬದುಕಲಿಕ್ಕೆ ಇದೆ. ಆ ಪ್ರಕೃತಿ ನಮ್ಮ ಜೊತೆ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಶೌಚವನ್ನು ಕಾಪಾಡಿಕೊಳ್ಬೇಕು ಅಂತ ಈಗಿನ ಪರಿಸ್ಥಿತಿಗೆ ಅರ್ಥ ಆಗುವಂತಹ ಸರಳವಾದ ರೀತಿಯಲ್ಲಿ ತಿಳ್ಕೊಳ್ಬೋದು. ಆನಂತರ ಇನ್ನೂ ಮುಂದುವರಿದು ಅಂತ ಹೇಳಿದರೆ ಶೌಚ ಆಯಿತು, ಸಂತೋಷ ಅತಿ ಮುಖ್ಯವಾದ ಅಂಗ ಅಂತ ಹೇಳಿದರೆ ಇದು ಸಂತೋಷಪ್ಪ. ಏನಪ್ಪ ಸಂತೋಷ ಅಂತ ಹೇಳಿದರೆ, ಒಬ್ಬರು ಅಜ್ಜಿ ಮನೆಯ ಅಂಗಳದಲ್ಲಿ ಹುಡುಕ್ತಿದ್ರಂತೆ. ಪಕ್ಕದ ಮನೆಯವರು ಕೇಳಿದ್ರಂತೆ, ಏನು ಹುಡುಕ್ತಿದ್ದೀರಿ ಅಜ್ಜಿ ಅಂತ. ಅದೊಂದು ಸೂಜಿ ಬಿದ್ದಿದೆ ಮಗ ಅಂತ ಹೇಳ್ತಾರಂತೆ. ಹೌದಾ, ನಾನು ಬರ್ತೇನೆ ಅಂತ ಹೇಳಿ ಹುಡುಕ್ಲಿಕ್ಕೆ ಬರ್ತಾರಂತೆ. ಹುಡುಕುವಾಗ ಅಲ್ಲಿ ಸುಮಾರು ಹೊತ್ತು ಹುಡುಕ್ತಾರೆ, ಏನೂ ಸಿಗೋದಿಲ್ಲ. ಅಜ್ಜಿ, ಸೂಜಿಯಲ್ಲಿ ಬಿದ್ದದ್ದು ಅಂತ ಕೇಳ್ತಾರಂತೆ. ಸೂಜಿ ಅದು ಮನೆಯ ಒಳಗೆ ಬಿದ್ದದ್ದು, ಮತ್ತು ನೀವು ಇಲ್ಲಿ ಯಾಕೆ ಹುಡುಕ್ತಿದ್ದೀರಿ? ಅದು ಮನೆಯ ಒಳಗೆ ಕತ್ತಲೆತ್ತಲ್ಲ, ಇಲ್ಲಿ ಬೆಳಕಿತ್ತು, ಅದಕ್ಕೆ ಇಲ್ಲಿ ಹುಡುಕ್ತಿದ್ದೇನೆ ಅಂತ ಹೇಳ್ತಾರಂತೆ. ಅಂದರೆ ನಾವು ಆ ಸಂತೋಷವನ್ನು ಎಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇವೆ ಅಲ್ಲಿ ಹುಡುಕುವಂಥದ್ದನ್ನು ಬಿಟ್ಟು ಇನ್ನೊಂದು ವಿಭಾಗದಲ್ಲಿ, ಇನ್ನೊಂದು ಕಡೆಗಳಲ್ಲಿ ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಆಶೆ ಅನ್ನುವಂಥದ್ದು ನಿರಂತರವಾಗಿರುವಂಥದ್ದು, ಅದಕ್ಕೆ ಕೊನೆ ಅನ್ನುವಂಥದ್ದೇ ಇಲ್ಲ. ಯಾವುದೋ ಒಂದು ಆರಂಭದ ಹಂತದಲ್ಲಿ ಶಾಲೆಗೆ ಹೋಗುವಾಗ ಒಂದು ಸೈಕಲ್ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತದೆ, ನಡ್ಕೊಂಡು ಹೋಗೋದಕ್ಕಿಂತ ಸೈಕಲಲ್ಲಿ ಹೋದರೆ ಬಹಳ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಆ ಸೈಕಲ್ ಬಂದು ಒಂದೆರಡು ತಿಂಗಳಾಗುವಾಗ ಬೈಕಿನಲ್ಲಿ ಹೋಗುವವರು ಕಾಣ್ತಾ ಇರ್ತಾರೆ. ಅಯ್ಯೋ, ಅಲ್ಲಿ ತನಕ ಕಾಣದಂಥ ಆ ಏರು ಆ ಸೈಕಲ್ ಬಂದಾಗ ಕಾಣಲಿಕ್ಕೆ ಆರಂಭ ಆಗ್ತದೆ. ಎಷ್ಟು ಕಷ್ಟ ಅಲ್ಲ ಪೆಡ್ಲು ಮಾಡಲಿಕ್ಕೆ. ಒಂದು ಗೇರ್ ಸೈಕಲ್ ಬಂದರೆ ಒಳ್ಳೆದಿತ್ತು ಅಂತ ಅನಿಸ್ತದೆ. ಅದು ಬಂದಾದ ನಂತರ ಇನ್ನೊಂದು ಬೈಕ್ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತದೆ. ಯಾವಾಗ ಬೈಕ್ ಬಂತು ಆ ವಯಸ್ಸಿನಲ್ಲಿ, ಆವಾಗ ಅನಿಸ್ತದೆ ಆ ಬೈಕಲ್ಲಿ ಹೋಗುವಾಗ ಏನಿದು ಕಿರಿಕಿರಿ, ಹೆಲ್ಮೆಟ್ ಹಾಕಬೇಕು, ಕೂದಲೆಲ್ಲ ಹಾಳಾಗ್ತದೆ, ಹೇರ್ ಸ್ಟೈಲ್ ಹಾಳಾಗ್ತದೆ, ಅದರ ಬದಲು ಒಂದು ಕಾರ್ ಇದ್ದರೆ ಚೆನ್ನಾಗಿತ್ತು ಅಂತ ಆಗ್ತದೆ. ಆ ಕಾರು ಬಂದಾಗ ಒಂದು ವರ್ಷ ಆ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದಂಥ ಕಾರು ಒಂದು ಸ್ವಲ್ಪ ದಿನ ಸಾಗುವಾಗ ಇದರಲ್ಲಿ ಏನು ಪಿಕಪ್ ಇಲ್ಲ, ಇದು ಗಾಡಿ ಓಡುವುದಿಲ್ಲ, ಪಕ್ಕದ ಇದರಲ್ಲಿ ಅದು ಚೆನ್ನಾಗಿತ್ತು ಅಂತ ಅನಿಸ್ತದೆ. ಆದ್ದರಿಂದ ನಾವು ನಿಜವಾಗಿ ಎಲ್ಲಿ ಆ ಸಂತೋಷವನ್ನು ಹುಡುಕಬೇಕಿತ್ತು ಅದನ್ನು ವಸ್ತುಗಳ ಇದರಲ್ಲಿ ರೂಪದಲ್ಲಿ ನಾವು ಹುಡುಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ಪರಸ್ಪರ ಎದುರು ಬದುರಾಗಿ ಸಿಕ್ಕಿದಾಗ ಹೇಗಿದ್ದೀರಕ್ಕ, ಮನೆಯವರು ಹೇಗಿದ್ದಾರೆ, ಈ ವಿಚಾರವನ್ನು ವಿನಿಮಯ ಮಾಡ್ತಿದ್ವಿ. ಈಗ ಎದುರು ಬದುರಾಗಿ ಸಿಕ್ಕಿದರೆ ವ್ಯಾವಹಾರಿಕವಾಗಿ ಮಾತಾಡುವಂಥದ್ದು. ಎದುರು ಯಾರಾದರೂ ಸಿಕ್ಕಿದರೆ ಅಯ್ಯೋ ಮಾತಾಡಬೇಕಲ್ಲ ಅಂತ ಮುಖ ಆ ಕಡೆ ತಿರುಗಿಸಿಕೊಂಡು ಹೋಗುವಂಥದ್ದು. ಒಂದೇ ವಸತಿ ಗೃಹದಲ್ಲಿ ಇದ್ದರೂ, ಒಂದೇ ಫ್ಲ್ಯಾಟ್ನ ಒಳಗೆ ಇದ್ದರೂ, ಪರಸ್ಪರ ಎಷ್ಟೋ ವರ್ಷದಿಂದ ಇದ್ದರೂ ಎದುರಿನ ಮನೆಯವ್ರದ್ದು ಪರಿಚಯ ಇಲ್ಲ ಅನ್ನುವಂಥ ರೀತಿಯಲ್ಲಿ, ನಮಗೆ ಯಾಕೆ, ನಮಗೆ ಬೇಕಾದಷ್ಟಿದೆ, ನಾವಾಯಿತು, ಉಳಿದದ್ದು ಯಾವುದೂ ಅವಶ್ಯಕತೆಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಇತ್ತೀಚೆಗೊಬ್ಬರು ಹಿರಿಯ ವಯಸ್ಸಿನವರು ಬ್ಯಾಂಕಿಗೆ ಬಂದು ಅಲ್ಲಿ ಆ ಸಿಬ್ಬಂದಿ ಹತ್ರ ಹೇಳ್ತಾರೆ ಹಣ ಡ್ರಾ ಮಾಡಬೇಕು ಅಂತ. ಆವಾಗ ಅವರು ಹೇಳ್ತಾರೆ, ATM ಕಾರ್ಡ್ ಇದೆಯಲ್ಲ, ನಿಮಗೆ ಅಲ್ಲೇ ಡ್ರಾ ಮಾಡ್ಕೊಳ್ಬೋದಲ್ಲ ಅಂತ. ಅದಕ್ಕೆ ಅವರು ನಗಾಡಿಕೊಂಡು ಹೇಳ್ತಾರೆ, ಹೌದಪ್ಪ, ಆ ATM ಮಿಷಿನ್ ಮಾತಾಡೋದಿಲ್ಲ ನೋಡು, ನೀನು ಮಾತಾಡ್ತೀಯ ನೋಡು, ಹೇಗಿದ್ದೀರಾ ಅಜ್ಜ ಹಾಗೆ ಅಂತ ಕೇಳ್ತೀಯಲ್ಲ, ಅದನ್ನು ಕೇಳಬೇಕಂತ ನಾನು ಇಲ್ಲಿಗೆ ಬ್ಯಾಂಕಿಗೆ ಬರ್ತಿದ್ದೇನೆ ಅಂತ ಆ ಹಿರಿಯ ವಯಸ್ಸಿನವರು ಹೇಳ್ತಾರೆ. ಅದರಿಂದ ನಾವು ಪರಸ್ಪರ ಮಾನವೀಯ ಸಂಬಂಧಗಳನ್ನು ಬೆಳೆಸಿಕೊಂಡು ಆ ಪರಸ್ಪರ ಆ ರೀತಿ ಸಂತೋಷವಾಗಿರಬೇಕೇ ವಿನಃ ವಸ್ತುಗಳ ವ್ಯಾಮೋಹದಲ್ಲಿ ಅಲ್ಲಿ ಸಂತೋಷ ಸಿಗ್ಬೋದು ಅನ್ನುವಂಥದ್ದನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದರೆ ಅದು ಮರೀಚಿಕೆ ಖಂಡಿತವಾಗಲೂ ಆಗ್ತದೆ. ಸಂತೋಷದ ಬಗ್ಗೆ ಒಂದು ಕಥೆಯನ್ನು ಕೇಳಿ ಆ ಬಳಿಕ
ಮುಂದುವರಿಸೋಣ. ಅಂದರೆ ತೋರಿಕೆಗೆ ಸಂತೋಷವಾಗಿ ಇರುವಂಥವ್ರು ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಈ ಕಥೆಯನ್ನು ಯಾವಾಗಲೂ ಹೇಳ್ತಾರೆ. ಆದ್ದರಿಂದ ತಮಗೂ ಅದನ್ನು ತಿಳಿಸಬೇಕು ಅಂತ ನಾನು ಇದನ್ನು ಹೇಳ್ತೇನೆ. ಇದು ಸಂತೋಷಕ್ಕೆ ಅತ್ಯಂತ ಇದಾಗ್ತದೆ. ಅಂದರೆ ತೋರಿಕೆಯ ಸಂತೋಷ ಹೇಗಿರ್ತದೆ ಅಂತ. ಒಬ್ಬರು ವಿವಾಹವಾಗಿ ಗಂಡ ಹೆಂಡತಿಯಾಗಿ ಮದುವೆ ಆಗಿಕೊಂಡು ಒಂದು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ಗೊತ್ತು ಮಾಡಿಕೊಂಡು ಅಲ್ಲಿ ವಾಸವಾಗಿರ್ತಾರೆ. ಹೊಸೊಬ್ಬರು ಏನು ಊರಿಗೆ ಬಂದಿದ್ದಾರೆ ಅಂತ ಹೇಳಿ ಪರಿಸರದವರಿಗೆಲ್ಲ ಇವರ ಬಗ್ಗೆ ಕುತೂಹಲ ಇರ್ತದೆ. ಹೇಗಪ್ಪ ಏನಪ್ಪ ಅಂತ ಆಚೆ ಈಚೆ ಹೋಗುವಾಗ ನೋಡ್ತಾ ಇರ್ತಾರೆ. ಆದರೆ ಅವರು ಎಲ್ಲ ನೋಡುವಾಗ ಇವರ ಮನೆಯಲ್ಲಿ ಯಾವಾಗ ನೋಡಿದರೂ ನಗುವಂಥದ್ದೇ ಕೇಳ್ತದೆ. ಒಮ್ಮೆ ಗಂಡ ನಗುವಂಥದ್ದು ಕೇಳ್ತದೆ, ಒಮ್ಮೆ ಹೆಂಡತಿ ನಗುವಂಥದ್ದು. ಈ ರೀತಿ ಯಾವಾಗ ನೋಡಿದರೂ ನಗುವೇ ಕೇಳ್ತದೆ. ಎಲ್ಲ ಪರಿಸರದವ್ರು ಮಾತಾಡ್ಕೊಳ್ತಾರೆ, ಭಾರಿ ಚಂದ ದಂಪತಿಗಳು ಇವರು, ಯಾವಾಗ ನೋಡಿದರೂ ಖುಷಿ ಖುಷಿಯಾಗಿರ್ತಾರೆ ಅಂತ. ಇದು ಹೀಗೆ ಮುಂದುವರೆದು ಒಂದು ಕೆಲವು ದಿನಗಳಾದ ಬಳಿಕ ಆ ಊರಿನಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮ ಆಗುವಾಗ ಈ ಇಬ್ಬರನ್ನು ಕೂಡ ಸನ್ಮಾನ ಮಾಡಬೇಕು, ನಮ್ಮೂರಿನ ಆದರ್ಶ ದಂಪತಿಗಳು ಅಂತ ಹೇಳಿದು ಊರಿನವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಸನ್ಮಾನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಊರಿನಲ್ಲಿ ಒಬ್ಬರು ನ್ಯಾಯಾಧೀಶರಿದ್ದರು, ಅವರನ್ನು ಕರೆದು ಅವರ ಮೂಲಕ ಈ ಇಬ್ಬರು ದಂಪತಿಗಳಿಗೆ ಸನ್ಮಾನವನ್ನು ಮಾಡಿಸ್ತಾರೆ. ಸನ್ಮಾನ ಸ್ವೀಕರಿಸಿದ ಬಳಿಕ ಈ ದಂಪತಿಗಳು ಅವರ ಮನೆಗೆ ಹೋಗ್ತಾರೆ. ಊರಿನವರೆಲ್ಲ ಅವರವರ ಕೆಲಸ ಕಾರ್ಯದಲ್ಲಿ ತೊಡಗಿಸಿದ್ದಾರೆ. ಬಹಳಷ್ಟು ವರ್ಷ ಹೋಗ್ತದೆ. ಒಂದು 7-8 ವರ್ಷ ಹೋದ ನಂತರ ಈ ನ್ಯಾಯಾಧೀಶರು ಅಲ್ಲೇ ಇರ್ತಾರೆ, ಕೋರ್ಟಲ್ಲೇ ಇರ್ತಾರೆ. ಒಂದು ದಿವಸ ಒಂದು ವಿವಾಹ ವಿಚ್ಛೇದನದ ಕೇಸ್ ಬರ್ತದೆ ಕೋರ್ಟಿಗೆ. ಯಾರಪ್ಪ ಇದು ಅಂತ ತಲೆ ಎತ್ತಿ ನೋಡ್ತಾರೆ. ನೋಡುವಾಗ ಇದೇ ಆದರ್ಶ ದಂಪತಿಗಳು ಎದುರಲ್ಲಿ ನಿಂತಾರೆ. ಒಮ್ಮೆಲೆ ಇವರಿಗೆ ಶಾಕ್ ಆಗ್ತದೆ. ನಾನೇ ಬಹುಮಾನ ಕೊಟ್ಟಂಥದ್ದು ಆದರ್ಶ ದಂಪತಿಗಳು, ಏನಾಯ್ತಪ್ಪ ನಿಮಗೆ ಅಂತ ಕೇಳ್ತಾರೆ. ಆವಾಗ ಗಂಡ ಹೇಳ್ತಾನೆ, ಸ್ವಾಮಿ, ನಾವೊಂದು ಮದುವೆ ಆಗುವಾಗ ಒಂದು ಒಪ್ಪಂದ ಮಾಡಿಕೊಂಡ್ವಿ. ಹೇಗಂತ ಹೇಳಿದರೆ, ನನಗೆ ಏನಾದರೂ ಕೋಪ ಬಂದರೆ ನನ್ನ ಕೈಗೆ ಏನು ಸಿಗ್ತದೆ ಅದನ್ನು ತೆಗೆದು ಅವಳ ಮೇಲೆ ಎಸೆಯುವಂಥದ್ದು. ಅದು ಅವಳ ಮೇಲೆ ಬಿದ್ದರೆ ನಾನು ನೆಗಾಡೋದು ಜೋರಾಗಿ. ಒಂದು ವೇಳೆ ಅದು ಬೀಳಿಲ್ಲ, ಅವರು ತಪ್ಪಿಸಿಕೊಂಡ ಅಂತ ಹೇಳಿದರೆ ಅವಳು ನೆಗಾಡೋದು. ಅವಳಿಗೂ ಅದೇ ಕಂಡೀಷನ್. ಅವಳ ಕೈಯಲ್ಲಿ ಅವಳಿಗೆ ಕೋಪ ಅಂತ ಹೇಳಿದರೆ ಸೌಟು ಇರ್ಬೋದು, ತಟ್ಟೆ ಇರ್ಬೋದು, ಯಾವುದು ಸಿಗ್ತದೆ ಅದನ್ನು ನನ್ನ ಮೇಲೆ ಎಸೆಯುವಂಥದ್ದು. ನನ್ನ ಮೇಲೆ ಬಿದ್ದರೆ ನೆಗಡುದು, ಅವಳು ನೆಗಡುದು. ನನ್ನ ಮೇಲೆ ಬೀಳಿಲ್ಲ ಅಂತ ಹೇಳಿದರೆ ನಾನು ನೆಗಡುದು. ಈ ಒಪ್ಪಂದದ ರೀತಿಯಲ್ಲಿ ಬಹಳಷ್ಟು ವರ್ಷಗಳು ಸಾಗಿತು. ಈಗ ಅವಳಿಗೆ ಕರೆಕ್ಟಾಗಿ ಗೊತ್ತಾಗಿದೆ, ಸ್ವಾಮಿ ನಾನು ಯಾವ ರೀತಿ ತಪ್ಪಿಸ್ಕೊಳ್ತೇನೆ ಅಂತ. ಏಮಿಟ್ಟು ಹೊಡಿತಾಳೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೋವಿನಿಂದ ನನಗೆ ಸಾಕಾಗಿ ಹೋಗಿದೆ, ಅದರಿಂದ ಮುಕ್ತಿ ಕೊಡಿ ಅಂತ ಗಂಡ ಕೇಳ್ತಾನೆ. ಅಂದರೆ ಹೊರ ಜಗತ್ತಿಗೆ ತೋರಿಸಿಕೊಳ್ಳಿಕ್ಕೋಸ್ಕರ ಈ ರೀತಿಯಾಗಿ ಸಂತೋಷ ಇರುವಂಥದ್ದನ್ನು ಬಿಟ್ಟು ನಮ್ಮೊಳಗಿರುವಂತಹ ಸಂತೋಷವನ್ನು ಜಗತ್ತೆಲ್ಲ ಕಣ್ಣು ಬಿಟ್ಟುಕೊಂಡು ದೇವರನ್ನು ನೋಡಿದರೆ ನಮ್ಮಲ್ಲಿ ಭಾರತದಲ್ಲಿ ಕಣ್ಣು ಮುಚ್ಚಿಕೊಂಡು ನಿನ್ನೊಳಗೇನೆ ಇದ್ದಾನೆ ಪರಮಾತ್ಮ ನೋಡು ಅಂತ ನಮ್ಮ ಹಿರಿಯರು ಕಲಿಸಿಕೊಟ್ಟಂಥದ್ದು. ಅದರಿಂದ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಕೂಡ ಸಂತೋಷ ಅನ್ನುವಂಥದ್ದು ಇರ್ತದೆ. ನಾವು ಮನೆಯವರೆಲ್ಲ ಈಗ ಆ ರೀತಿಯ ಸಂತೋಷವನ್ನು ಮತ್ತೊಮ್ಮೆ ಸ್ಥಾಪಿಸಬೇಕು ಅಂತ ಪ್ರಕೃತಿಯೇ ಆ ರೀತಿ ಮಾಡಿಕೊಟ್ಟಿದ್ದೋ ಏನು ಅನ್ನುವಂಥ ಹಾಗೆ ನಮ್ಮ ಮನೆಯಲ್ಲೇ ಪ್ರೀತಿಯಿಂದ ನಮ್ಮ ಹಿರಿಯ ಅವರು ಯಾರಲ್ಲಿದ್ದಾರೆ ಅವರ ಹತ್ರ ಪ್ರೀತಿಯಿಂದ ಮಾತಾಡಿ ಆ ಸಂತೋಷವನ್ನು ಮತ್ತೊಮ್ಮೆ ಪಡೆದುಕೊಂಡಾಗ ನಮ್ಮ ಜೀವನವೇ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಈ ಯೋಗವನ್ನು ನಿರಂತರವಾಗಿ ಮುಂದುವರಿಸ್ತಾ ಅದ್ಭುತವಾದಂಥ ಪರಿಣಾಮಗಳನ್ನು ನಾವು ಪಡೆದುಕೊಳ್ಳುವ ಅಂತ ಹೇಳಿ ಆ ನಿಯಮದಲ್ಲಿ ಬರುವಂಥ ಮುಂದೆ ಇರುವಂಥ ಭಾಗಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ಈಗ ಮತ್ತೊಮ್ಮೆ ಆಸನದ ಅಭ್ಯಾಸಗಳನ್ನು ಮುಂದುವರಿಸುವ. ಸುಖಾಸನದಲ್ಲಿದ್ದೇವೆ. ಒಂದಷ್ಟು ಆಸನಗಳ ಅಭ್ಯಾಸವನ್ನು ಇವತ್ತು ಮಾಡುವ. ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಳ್ಳುವ. ಯಾರಿಗೆಲ್ಲ ಆಗ್ತದೆ ಹಾಗೇ ನೇರವಾಗಿ ಎದ್ದು ಮೇಲೆ ಬರಲು ಪ್ರಯತ್ನವನ್ನು ಮಾಡುವ. ನಮ್ಮ ಕಾಲಿಗೆ ಶಕ್ತಿ ಇದೆ, ಅದನ್ನು ನೆನಪು ಮಾಡಿಕೊಳ್ಳುವ. ನಾವೇ ಅದನ್ನು ಮರೆಸಿದಂಥದ್ದು. ಶಕ್ತಿ ಇಲ್ಲದ ಹಾಗೆ ಕೈಗಳನ್ನು ಕೆಳಗೆ ಕೊಟ್ಟು ಎದ್ದು ಆ ರೀತಿ ಅಭ್ಯಾಸ ಆಗಿದೆ. ಅದರಿಂದ ಪ್ರಯತ್ನಪೂರ್ವಕವಾಗಿ ಮಾಡುವ. ಯಾರಿಗೆ ಆಗಲಿಲ್ಲ, ತುಂಬ ಹಿರಿಯರಿದ್ದಾರೆ, ತುಂಬ ದಪ್ಪ ಇದ್ದಾರೆ, ಸಾಧ್ಯವೇ ಇಲ್ಲ ಅಂತ ಹೇಳುವವರು ಬೇರೆ ಸಹಾಯವನ್ನು ಗೋಡೆ ಅಥವಾ ಏನನ್ನಾದರೂ ಸಹಾಯ ಪಡೆದುಕೊಂಡು ಮೇಲೆ ಬರ್ಬೋದು. ಉಳಿದವರೆಲ್ಲರೂ ಇದೇ ರೀತಿಯಲ್ಲಿ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡುವ. 9 ದಿನಗಳಾಯಿತು. ಇನ್ನೂ ನಮ್ಮ ಶರೀರ ಆ ಯೋಗಾಭ್ಯಾಸಕ್ಕೆ ಒಗ್ಗಿಕೊಳ್ತಾ ಸದೃಢವಾಗಿ ಬೆಳೀತಾ ಹೋಗ್ತದೆ. ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿಕೊಂಡು ಮೇಲಕ್ಕೆ ಬರುವ. ಹರ ಹರ ಮಹಾದೇವ್. ಈಗ ಸ್ವಲ್ಪ ಮುಂದಕ್ಕೆ ಸ್ವಲ್ಪ ಹಿಂದಕ್ಕೆ ಚಲನೆಯನ್ನು ಮಾಡುವ. ಕೈಯನ್ನು ಇಳಿಸಿಕೊಳ್ಳುವ. ಈಗ ಒಂದು ಸುಲಭವಾದ ಒಂದು ಆಸನವನ್ನು ಮಾಡುವ. ತೀವ್ರವಾದ ಬೆನ್ನು ನೋವಿರುವವರು ಮುಂದಕ್ಕೆ ಬಾಗುವಂಥ ಯಾವುದೇ ಆಸನಗಳನ್ನು ಹೆಚ್ಚು ಒತ್ತಡ ಕೊಟ್ಟು ಮಾಡುವಂಥದ್ದು ಬೇಡ. ಎಷ್ಟಾಗ್ತದೆ ನಿಧಾನವಾಗಿ ಅಷ್ಟನ್ನು ಬಾಗಲಿಕ್ಕೆ. ಈಗಾಗಲೇ ಇವರ ಅಕ್ಕ ಅಣ್ಣೆಲ್ಲ ಬಹಳಷ್ಟು ವರ್ಷಗಳಿಂದ ಅಭ್ಯಾಸ ಮಾಡ್ತಿದ್ದಾರೆ. ಆದ್ದರಿಂದ ಅವರಿಗೆ ಶರೀರ ತುಂಬ ಫ್ಲೆಕ್ಸಿಬಲ್ ಆಗಿದೆ. ಹೇಗೆ ಬೇಕು ಹಾಗೆ ಬಾಗ್ತದೆ. ಆದ್ದರಿಂದ ಅವರು ಬಾಗಿದ್ರು ನಾನು ಬಾಗಬೇಕು ಅನ್ನುವಂಥದ್ದಕ್ಕೆ ಇಲ್ಲಿ ಸ್ಪರ್ಧೆ ಅಲ್ಲ. ಆರಂಭದಲ್ಲೇ ಹೇಳಿದೆ ನಾನು. ನಮ್ಮ ಶಾರೀರಿಕ ಆರೋಗ್ಯ ಮಾನಸಿಕ ನೆಮ್ಮದಿಗೋಸ್ಕರ ನಾವು ಮಾಡ್ತೇವೆ. ಎಷ್ಟಾಗ್ತದೆ ಅಷ್ಟನ್ನು ಮಾತ್ರ ಮಾಡ್ತೇವೆ. ಇದಕ್ಕೆ ಹೆಸರು ಉತ್ಥಾನಾಸನ ಅಂತ. ವಿಶ್ರಾಂತ ಸ್ಥಿತಿಯಲ್ಲಿ ಪಾದಗಳಲ್ಲಿ ದೂರ ಇಟ್ಕೊಂಡು ಕೂತಿಡ್ತೇವೆ. ಈಗ ಹತ್ತಿರಕ್ಕೆ 2 ಪಾದಗಳನ್ನು ಹತ್ತಿರಕ್ಕೆ ತರ್ತೇವೆ. 2 ಪಾದಗಳನ್ನು ಜೊತೆ ಮಾಡಿಕೊಳ್ಳುತ್ತೇವೆ. ಉಸಿರು ತುಂಬಿಸಿಕೊಳ್ಳುತ್ತಾ 2 ಕೈಗಳನ್ನು ಪೂರ್ಣವಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ. ಪೂರ್ತಿಯಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ.
ಪೂರ್ತಿ ನೇರ ಊರ್ಧ್ವ ಹಸ್ತ ತಾಡಾಸನದ ಸ್ಥಿತಿ ಏನಿದೆ ಆ ರೀತಿಯಾಗಿ ಎತ್ತಿಕೊಂಡಿರ್ತೇವೆ. ಹಸ್ತಗಳು ಹೀಗೆ ಇರ್ತದೆ, ಊರ್ಧ್ವ ಹಸ್ತ ತಾಡಾಸನದ ಹಾಗೆ. ಈಗ ಉಸಿರನ್ನು ಖಾಲಿ ಮಾಡುತ್ತಾ ಸೊಂಟದಿಂದಲೇ ಮುಂದಕ್ಕೆ 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 ಬಾಗುತ್ತೇವೆ ಪೂರ್ಣವಾಗಿ ಮೆಲ್ಲ ಮೆಲ್ಲನೆ. ನೋಡಿ, ಕೈಗಳು ಕೆಳಗೆ ಬರಲಿಲ್ಲ ಅವರದು, ಗಮನಿಸಿಕೊಳ್ಳಿ. ಕೈ ಹಾಗೇ ಇದೆ, ನಾವು ಕೈಯನ್ನು ಕೆಳಗೆ ಹಾಕೋದು ಬೇಡ. ಸೊಂಟದಿಂದಲೇ ಬಾಗುವ ಎಷ್ಟಾಗ್ತದೆ ಅಷ್ಟು ಮಾತ್ರ. ಸಾಧ್ಯ ಇದ್ದರೆ ಅಕ್ಕ ಮಾಡಿದ ಹಾಗೆ ಹಣೆಯನ್ನು ಮಂಡಿಗೆ ತಾಗಿಸಲು ಪ್ರಯತ್ನಿಸುವ. ಇಲ್ಲ ಕೆಳಗೆ ತಾಗುವುದಿಲ್ಲ ಅಂತ ಹೇಳಿದರೆ ಎಷ್ಟು ಬರ್ತದೆ ಅಷ್ಟು ಮಾತ್ರ. ಆ ಸ್ಥಿತಿಯಲ್ಲಿ ಹೋಗಿ ಜರ್ಕು ಮಾಡಿಕೊಳ್ಳುವಂಥದ್ದು ಬೇಡ, ಶರೀರಕ್ಕೆ ತೊಂದರೆ ಆಗ್ತದೆ. ಅದರಿಂದ ಎಷ್ಟು ಬಾಗ್ಲಿಕ್ಕೆ ಆಗ್ತದೆ ಅಷ್ಟು ಬಾಗುವ. ಕಾಲಿನ ಮಂಡಿ ಬಾಗ್ಲಿಕ್ಕಿಲ್ಲ, ಕಾಲಿನ ಬಂಡಿ ನೇರವಾಗಿರ್ತದೆ. ಪ್ರತಾಪಣ್ಣ ಈ ಕಡೆ ತಿರುಗಿಸಿ ತೋರಿಸಿ ಒಮ್ಮೆ. ನೋಡಿ, ಇಲ್ಲಿ ಸ್ಥಿತಿ ಗಮನಿಸಿಕೊಳ್ಳುವ. ಅಕ್ಕ ವಾಪಸ್ ಬನ್ನಿ. ಒಂದು ಸಲ ಅಭ್ಯಾಸವನ್ನು ಈಗಾಗಲೇ ನಾವು ಉತ್ತಾನಾಸನ ಸ್ಥಿತಿಯಲ್ಲಿ ಮಾಡಿಕೊಂಡಿದ್ದೇವೆ. ಇನ್ನಷ್ಟು ಸರಿಯಾದ ರೀತಿಯಲ್ಲಿ ಆ ಆಸನದ ಸ್ಥಿತಿ ಹೇಗಿರ್ತದೆ ಅಂತ ಅಕ್ಕ ತೋರಿಸಿಕೊಡ್ತಾರೆ. ಒಮ್ಮೆ ನೋಡುವ ಆ ಸ್ಥಿತಿಯಲ್ಲಿ. ಅಕ್ಕ ತಿರುಗಿ. ಈಗ ಉಸಿರು ತುಂಬಿಸಿಕೊಳ್ಳುತ್ತಾ ಒಮ್ಮೆ ಗಮನಿಸಿ, ಮತ್ತೆ ಮಾಡುವ ನಾವು. ಉಸಿರು ತುಂಬಿಸಿಕೊಳ್ಳುತ್ತಾ ಎರಡೂ ಕೈಗಳನ್ನು ಪೂರ್ಣವಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ. ಉಸಿರು ತುಂಬಿಸಿಕೊಳ್ಳುತ್ತಾ ನಿಧಾನವಾಗಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ. ನೋಡಿ, ಕೈ ನೇರ ಇದೆ. ಈಗ ಕೈಯನ್ನು ಮಾತ್ರ ಮುಂದೆ ತರುವುದಿಲ್ಲ, ಉಸಿರು ಖಾಲಿ ಮಾಡುತ್ತಾ ಸೊಂಟದಿಂದಲೇ ಮುಂದಕ್ಕೆ 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 ನಿಧಾನವಾಗಿ ಬಾಗಿ 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 ನೋಡಿ, ಹಣೆಯನ್ನು ಮಂಡಿಗೆ ತಾಗಿಸುವ ಪ್ರಯತ್ನ. ಇಲ್ಲಿ ಅಕ್ಕಂದು ಕರೆಕ್ಟಾಗಿ ತಾಗಿದೆ. ಎಲ್ಲರೂ ಅದೇ ರೀತಿ ಮಾಡಬೇಕನ್ನುವಂಥದ್ದಿಲ್ಲ, ಎಷ್ಟಾಗ್ತದೆ ನಿಮಗೆ ಅಷ್ಟು ಮಾಡುವಂಥದ್ದು. ಕಾಲಿನ ಮಂಡಿಗಳನ್ನು ಮಡಚಿಕೊಳ್ಳಿಕ್ಕಿಲ್ಲ, ನೇರವಾಗಿದೆ. ನೋಡಿ, ಕಾಲು ನೇರವಾಗಿದೆ. ಈ ಆಸನದಿಂದ ನಮಗಾಗುವಂಥ ಲಾಭಗಳ ಬಗ್ಗೆ ತಿಳಿದುಕೊಳ್ಳುವ. ಉತ್ಥಾನಾಸನ. ಈ ಆಸನಾಭ್ಯಾಸವು ಹೊಟ್ಟೆ ನೋವನ್ನು ನೀಗಿಸಿ ಪಿತ್ತಕೋಶ ಮತ್ತು ಕಿಡ್ನಿಯ ಆರೋಗ್ಯವನ್ನು ಕಾಪಾಡುತ್ತದೆ. ಹೆಣ್ಣು ಮಕ್ಕಳಲ್ಲಿ ಬರುವ ಮುಟ್ಟು ದೋಷಗಳು ನಿವಾರಣೆಯಾಗುತ್ತದೆ. ಎದೆಬಡಿತದ ವೇಗವನ್ನು ಕಡಿಮೆ ಮಾಡಿ ಬೆನ್ನಿನೊಳಗಿನ ನರಮಂಡಲದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೇಗ ಗಾಬರಿಯಾಗುವುದು ಅಂದರೆ ಆಂಕ್ಸೈಟಿ ಸಮಸ್ಯೆ ಇರುವವರಿಗೆ ಈ ಆಸನವು ಒಂದು ಸಿದ್ಧೌಷಧ. ಈ ಆಸನವು ದೇಹಕ್ಕೆ ಚೈತನ್ಯ, ಕಣ್ಣುಗಳಿಗೆ ಹೊಳಪು, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಉಸಿರು ತುಂಬಿಸಿಕೊಳ್ಳುತ್ತಾ ಈಗ ಸೊಂಟದಿಂದಲೇ ಮೇಲಕ್ಕೆ ಎತ್ತಿಕೊಳ್ಳುವ ಶರೀರವನ್ನು. ಕೈಗಳನ್ನು ಮಾತ್ರ ಅಲ್ಲ, ಸೊಂಟದಿಂದಲೇ ಪೂರ್ತಿಯಾಗಿ ಉಸಿರು ತುಂಬಿಸಿಕೊಳ್ಳುತ್ತಾ ಇಡೀ ಪೂರ್ತಿ ಮೇಲಕ್ಕೆ ಎತ್ತಿಕೊಳ್ತೇವೆ. ಉಸಿರು ಖಾಲಿ ಮಾಡುತ್ತಾ ಕೈಗಳನ್ನು ನಿಧಾನವಾಗಿ ಇಳಿಸಿಕೊಳ್ತೇವೆ. ಎಡಕಾಲನ್ನು ಪಕ್ಕಕ್ಕೆ ಸರಿಸಿ ವಿಶ್ರಾಂತಿಯನ್ನು ಮಾಡುತ್ತೇವೆ. ಮುಂದಕ್ಕೆ ತಿರುಗಿಕೊಳ್ಳುವಾಗ ಅಲ್ಲಿಂದ ಎರಡು ಕೈಗಳನ್ನು ಸಮಸ್ಥಿತಿಗೆ ಬರುವ, ಎರಡು ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಏಕಂ ದ್ವಿ ತ್ರೀಣಿ ಚತ್ವಾರಿ ಪಂಚ. ಶಿಥಿಲದಂಡಾಸನದಲ್ಲಿ ಒಮ್ಮೆ ಕುಳಿತುಕೊಳ್ಳುವ. ಈಗ ಮುಂದೆ ಒಂದು ಆಸನವನ್ನು ಅಭ್ಯಾಸ ಮಾಡಿ ಆ ಬಳಿಕ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ. ಇದು ತುಂಬ ಸುಲಭವಾದ ಆಸನ. ಇದು ಕೂಡ ಯಾರಿಗೆಲ್ಲ ಆಗ್ತದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುವ. ಅಕ್ಕ ಈಗಲೂ ಅಡ್ಡಕ್ಕೆ ಕುಳಿತುಕೊಳ್ಳಿ ಅಕ್ಕ. ಹೀಗೆ ಈ ಆಸನದ ಹೆಸರು ವೀರಾಸನ ಅಂತ. ಒಮ್ಮೆ ನೋಡುವ, ಆನಂತರ ಜೊತೆ ಎಲ್ಲರೂ ಸೇರಿಕೊಂಡು ಮಾಡುವ. ನೋಡಿ, ಈಗ ನೇರವಾಗಿ ಕುಳಿತುಕೊಂಡಿದ್ದಾರೆ. ಈಗ ಬಲಕಾಲನ್ನು ಮಡಚಿ ಪೂರ್ತಿ ಹಿಂದಕ್ಕೆ ಇಟ್ಟುಕೊಳ್ತಾರೆ. ಬಲಕಾಲನ್ನು ನೋಡಿ, ಆ ಬಲಕಾಲಿನ ಮೇಲೆ ಬಂದು ಪೃಷ್ಠವನ್ನು ಮೆಲ್ಲಕ್ಕೆ ಎತ್ತಿ ಎಡಕಾಲನ್ನು ಕೂಡ ಮಡಚಿ ಹಿಂದಕ್ಕೆ ಇಟ್ಟುಕೊಳ್ಳುತ್ತಾರೆ. ಗಮನಿಸಿಕೊಳ್ಳಿ. ಪೃಷ್ಠ ಪೂರ್ತಿ ಸಂಪೂರ್ಣವಾಗಿ ನೆಲದ ಮೇಲೆ ಕುಳಿತುಕೊಂಡಿದೆ, ಕಾಣ್ತದೆ ನಿಮಗೆ. ಪ್ರತಾಪಣ್ಣ ಬೇಕಿದ್ರೆ ಒಮ್ಮೆ ತಿರುಗಿಸಿ ತೋರಿಸಿ. ನೋಡಿ, ಈ ರೀತಿಯಾಗಿ ಹಿಮ್ಮಡಿ ಮೇಲೆ ಕೂತಿಲ್ಲ, ಪೃಷ್ಠ ಪೂರ್ತಿ ನೆಲದ ಮೇಲೆ ಕೂತಿದೆ. ಇದು ಬರೋದಿಲ್ಲಪ್ಪ, ತುಂಬ ಕಷ್ಟ ಇದೆ ಅಂತ ಹೇಳಿದರೆ ಪೃಷ್ಠವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಅಲ್ಲಿ ಒಂದು ತಲೆದಿಂಬನ್ನು ಇಟ್ಟರೆ ಅಥವಾ ದಪ್ಪದ ಒಂದು ಟವೆಲನ್ನು ಇಟ್ಟರೆ ನಿಧಾನವಾಗಿ ದಿನ ಕಳೆದಂತೆ ಆ ದಿಂಬನ್ನು ತೆಗೆದು ಈ ರೀತಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಈ ಆಸನದಿಂದ ವೀರಾಸನ ಅಂತ ಹೇಳ್ತಾರೆ. ಈ ಆಸನದಿಂದ ನಮಗಾಗುವಂಥ ಲಾಭಗಳ ಬಗ್ಗೆ ತಿಳಿದುಕೊಳ್ಳುವ. ವೀರಾಸನ. ಈ ಆಸನವು ಕೀಲು ನೋವನ್ನು ಉಪಶಮನಗೊಳಿಸುತ್ತದೆ, ಸಂಧಿವಾತವನ್ನು ನಿವಾರಿಸುತ್ತದೆ, ಪಾಶ್ನಿ ಸಂಧಿಗಳನ್ನು ಸದೃಢಗೊಳಿಸುತ್ತದೆ. ಪಾದಗಳ ಮೀನಖಂಡಗಳ ನೋವು, ಹಿಂಪಾದದ ನೋವು, ಪಾದಗಳ ಶಕ್ತಿಹೀನತೆ ಇವುಗಳ ನಿವಾರಣೆಗೆ ಈ ಆಸನ ಸೂಕ್ತವಾಗಿದೆ. ತುಂಬ ಸಮಯ ನಿಂತು ಕೆಲಸ ಮಾಡುವವರಿಗೆ, ನೀರಿನಲ್ಲಿ ಬಹುಕಾಲ ನಿಂತುಕೊಳ್ಳಬೇಕಾದವರಿಗೆ, ರಕ್ತನಾಳಗಳಲ್ಲಿ ಊತ ಇರುವವರಿಗೆ ಇದು ಸಹಕಾರಿಯಾಗಿದೆ. ಋತುಸ್ರಾವದ ಅವಧಿಯಲ್ಲೂ ಇದನ್ನು ಅನಾಯಾಸವಾಗಿ ಮಾಡಬಹುದಾಗಿದೆ. ಈ ಆಸನದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಆ ಆಸನದಿಂದ ನಿಧಾನವಾಗಿ ಹಿಂದಕ್ಕೆ ಬರುವ. ಕಾಲುಗಳನ್ನು ಪೂರ್ತಿಯಾಗಿ
ಕೈಯ ಸಹಾಯದಿಂದ ಕಾಲನ್ನು ಒಂದೊಂದಾಗಿ ಮುಂದಕ್ಕೆ ತಂದು ಮೇಲಕ್ಕೆ ಎತ್ತಿ ವಜ್ರಾಸನ ಸ್ಥಿತಿಗೆ ಬರುವ. ವಜ್ರಾಸನದಿಂದ ತಿರುಗಿ ಕೂತ್ಕೊಳ್ಳಿ. ವಜ್ರಾಸನ ಸ್ಥಿತಿಯಿಂದ ಕಾಲನ್ನು ಬಿಡಿಸಿಕೊಳ್ಳು. ತಿರುಗಿ ಕೂತ್ಕೊಳ್ಳಿ. ಕಾಲನ್ನು ಬಿಡಿಸಿಕೊಳ್ಳು. ಸುಖಾಸನಕ್ಕೆ ಬರುವ. ಸುಖಾಸನದಿಂದ ಕಾಲನ್ನು ಬಿಡಿಸಿಕೊಳ್ಳುವ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿಕೊಳ್ಳುವ. ಅಲ್ಲೊಂದೆರಡು ಉಸಿರಾಟವನ್ನು ಮಾಡುವ. ಬೆನ್ನು ಕತ್ತು ನೇರ ಮಾಡುವ. ಎರಡು ಉಸಿರಾಟ ಮಾಡುವ. ಪೂರಕ, ರೇಚಕ, ಪೂರಕ, ರೇಚಕ. ನಿಧಾನವಾಗಿ ಹಾಗೆ ಹಿಂದಕ್ಕೆ ಬಂದು ಬೆನ್ನಿನ ಮೇಲೆ ಮಲಗಿಕೊಳ್ಳುವ. ಪೂರ್ಣವಾಗಿ ಬೆನ್ನಿನ ಮೇಲೆ ಮಲಗಿಕೊಳ್ಳುವ. ಪೂರ್ತಿ ಬೆನ್ನಿನ ಮೇಲೆ ಮಲಗಿಕೊಳ್ಳುವ. ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಾಡುವಂಥ ಒಂದು ಆಸನವನ್ನು, ಅದು ಕೂಡ ಸುಲಭದ ಆಸನ, ಅದನ್ನು ತಿಳಿದುಕೊಳ್ಳುವ. ಅಕ್ಕ, ನೀವು ಅಡ್ಡಕ್ಕೆ ಮಲಗಿ ಬೆನ್ನಿನ ಮೇಲೆ ಮಲಗಿಕೊಂಡಿದ್ದೇವೆ. ಬಲಭಾಗಕ್ಕೆ ಹೊರಳಿಕೊಳ್ಳುತ್ತಾ ಹೊಟ್ಟೆಯ ಮೇಲೆ ಮಲಗಿಕೊಳ್ಳುವ. ಬಲಭಾಗಕ್ಕೆ ಹೊರಳಿಕೊಳ್ಳುತ್ತಾ ಹೊಟ್ಟೆಯ ಮೇಲೆ ಮಲಗಿಕೊಳ್ಳುವ. ಹೊಟ್ಟೆಯ ಮೇಲೆ ಈಗ ಮಲಗಿಕೊಂಡಿದ್ದೇವೆ. ಹಸ್ತಗಳೆರಡು ಮೇಲ್ಮುಖವಾಗಿದೆ. ಅಧೋಮುಖ ಸಮಸ್ಥಿತಿಯಲ್ಲಿ ಮಲಗಿಕೊಂಡಿದ್ದೇವೆ. ಶಲಭಾಸನ ಮಾಡುವುದಕ್ಕಿಂತ ಮುಂಚಿತವಾಗಿ ಕಾಲುಗಳಿಗೆ, ಕೈಗಳಿಗೆ ಸ್ವಲ್ಪ ಚಲನೆಯನ್ನು ಮಾಡಿ ಆನಂತರ ಸ್ಥಿತಿಗೆ ಬರುವ. ಉಸಿರು ತುಂಬಿಸಿಕೊಳ್ಳುತ್ತಾ ಎರಡೂ ಕಾಲುಗಳನ್ನು, ಮಂಡಿಗಳನ್ನು ಮಡಚಿಕೊಳ್ಳದೆ ತೊಡೆಯಿಂದಲೇ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ. ಹಾಗೆಯೇ ಉಸಿರು ಖಾಲಿ ಮಾಡುತ್ತಾ ಕೆಳಗೆ ಹಾಕ್ತೇವೆ. ಅದರ ಜೊತೆಗೆ ಕೈಯನ್ನು ಕೂಡ ಪೂರ್ತಿ ಮೇಲಕ್ಕೆ ಎತ್ತಿಕೊಳ್ಳುತ್ತೇವೆ. ಹಾಗೆಯೇ ಅದನ್ನು ಕೆಳಗೆ ಹಾಕಿಕೊಳ್ಳುತ್ತೇವೆ. ಉಸಿರಿನೊಂದಿಗೆ ಮಾಡುವ. ಎಲ್ಲರೂ ಪೂರಕ, ಎತ್ತಿಕೊಳ್ಳುವ. ಹಾಗೆ ರೇಚಕ, ಕೆಳಗೆ, ಕಾಲಿನ ಮಂಡಿ ಮಡಚಬಾರ್ದು, ಗಮನಿಸಿಕೊಳ್ಳುವ. ಪೂರಕ, ಎತ್ತಿಕೊಳ್ಳುವ. ರೇಚಕ, ಕೆಳಗೆ. ನೋಡಿ, ಉಸಿರನ್ನು ಜೋಡಿಸಿಕೊಳ್ಬೇಕು. ಬರೀ ಆ ಕಾಲನ್ನು ಮಾತ್ರ ಎತ್ತಿಕೊಂಡ್ರೆ ಇದು ವ್ಯಾಯಾಮ ಆಗ್ತದೆ. ಇದು ಯೋಗ ನಾವು ಮಾಡುವಂಥದ್ದು, ಯೋಗದ ಆಸನ ಮಾಡುವಂಥದ್ದು. ಯೋಗಾಸನವನ್ನು ಮಾಡುವಾಗ ಉಸಿರನ್ನು ಜೋಡಿಸಿಕೊಳ್ಬೇಕು. ದಯವಿಟ್ಟು ಗಮನಿಸಿಕೊಳ್ಳುವ. ಮಾಡುವ. ಪೂರಕ, ರೇಚಕ. ಈಗ ಚಾಲನೆಯನ್ನು ಮಾಡಿದ್ದೇವೆ. ಶಲಭಾಸನದ ಸ್ಥಿತಿಗೆ ಬರುವ. ಈ ಸ್ಥಿತಿಯಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಹೊಟ್ಟೆ ಮಾತ್ರ ನೆಲದ ಮೇಲೆ ಇರ್ತದೆ. ಇಡೀ ಶರೀರವನ್ನು ಸಂಪೂರ್ಣವಾಗಿ ಮೇಲಕ್ಕೆ ಈ ರೀತಿಯಾಗಿ ಎತ್ತಿಕೊಂಡಿರ್ತೇವೆ. ಸಿದ್ಧ, ಕುರು. ಪೂರಕ, ಇನ್ನಷ್ಟು ಎತ್ತಿಕೊಳ್ಳುವ. ಪಾದಗಳೆರಡನ್ನು ಜೊತೆ ಮಾಡುವ. ಪಾದಗಳು ಜೊತೆಯಾಗಿರಲಿ, ಕಾಲಿನ ಬೆರಳುಗಳು ಮುಂದಕ್ಕೆ ಚಾಚಿರಲಿ. ಈ ಆಸನದಿಂದ ಆಗುವಂಥ ಲಾಭಗಳ ಬಗ್ಗೆ ತಿಳಿದುಕೊಳ್ಳುವ. ಶಲಭಾಸನ. ಶಲಭ ಎಂದರೆ ಮಿಡತೆ. ಮಿಡತೆಯ ಆಕಾರವನ್ನು ಹೋಲುವ ಈ ಆಸನಾಭ್ಯಾಸದಿಂದ ಜೀರ್ಣಶಕ್ತಿಯು ಹೆಚ್ಚುವುದು. ಜಠರದಲ್ಲಿ ಉಂಟಾಗುವ ಆಸಿಡಿಟಿ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಬೆನ್ನು ನೋವು ಹಾಗೂ ಸೊಂಟ ನೋವನ್ನು ನಿವಾರಿಸುತ್ತದೆ. ಹೊಟ್ಟೆಯ ಸ್ನಾಯುಗಳನ್ನು ಬಲಗೊಳಿಸುತ್ತದೆ. ನಿಧಾನವಾಗಿ ಇಳಿಸಿಕೊಳ್ಳುವ. ಶಲಭಾಸನದಿಂದ ಹಾಗೆ ಹಿಂದಕ್ಕೆ ಬರುತ್ತೇವೆ. ಅಲ್ಲಿಂದ ವಿಶ್ರಾಂತ ಸ್ಥಿತಿಯಾದ ಮಕರಾಸನ ಸ್ಥಿತಿಗೆ ಬರುತ್ತೇವೆ. ಮಕರಾಸನ ಸ್ಥಿತಿ ನಮಗೆ ಈಗಾಗಲೇ ತಿಳಿದಿದೆ. ಅಲ್ಲಿಂದ ನೇರವಾಗಿ ಬಲಭಾಗದಿಂದ ಹೊರಳಿಕೊಂಡು ಬೆನ್ನಿನ ಮೇಲೆ ಮಲಗಿಕೊಳ್ಳುವ. ಅಕ್ಕ, ಆ ಕಡೆ ತಿರುಗಿ ತಲೆ ಹಾಕಿ ಮಲಗಿಕೊಳ್ಳುವ. ಹಾಗೆ ಬೆನ್ನಿನ ಮೇಲೆ ಹೊರಳಿಕೊಳ್ಳುವ. ಬೆನ್ನಿನ ಮೇಲೆ ಮಲಗಿಕೊಳ್ಳುವ. ಎರಡೂ ಪಾದಗಳನ್ನು ಜೊತೆ ಮಾಡಿಕೊಳ್ಳುವ. ಉಸಿರು ತುಂಬಿಸಿಕೊಳ್ಳುತ್ತಾ 60 ಡಿಗ್ರಿ ಎತ್ತಿಕೊಳ್ಳುವ. ಮಂಡಿ ನೇರ ಇರಲಿ. ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ. ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ. ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ ಇಳಿಸಿಕೊಳ್ಳುವ. ಹಸ್ತಗಳನ್ನು ಮೇಲ್ಮುಖವಾಗಿ ಇರಿಸಿಕೊಂಡು ಕಣ್ಣನ್ನು ಮೃದುವಾಗಿ ಮುಚ್ಚಿಕೊಂಡು ನಾವು ಮಾಡಿದಂಥ ಈ ದಿನದ ಯೋಗ ಆಸನಗಳ ಅಭ್ಯಾಸದಿಂದ ದಣಿವಾಗಿರುವಂಥ ಶರೀರಕ್ಕೆ ಈ ಸಂಗೀತವನ್ನು ಕೇಳಿಕೊಂಡು ಸಂಪೂರ್ಣ ಅಂಗಾಂಗಗಳನ್ನು ಗಮನಿಸಿಕೊಳ್ಳುತ್ತಾ ವಿಶ್ರಾಂತಿ ನೀಡುವ. ವಿಶ್ರಾಂತಿ.
ಶರೀರದ ಎಲ್ಲ ಅಂಗಾಂಗಗಳಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ನೀಡಿದ್ದೇನೆ. ಶರೀರ ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಗೆ ತಲುಪಿದೆ. ಶರೀರದಲ್ಲಿ ಇದ್ದಂತಹ ಎಲ್ಲ ರೀತಿಯ ನೋವುಗಳು, ಕೊರತೆಗಳು, ವ್ಯಾಧಿಗಳು ಸಂಪೂರ್ಣವಾಗಿ ನನ್ನ ಶರೀರದಿಂದ ಹೊರ ಹೋಗಲ್ಪಟ್ಟು ಶರೀರ ಸಂಪೂರ್ಣ ಆರೋಗ್ಯಪೂರ್ಣವಾಗಿದೆ. ದಿನ ಕಳೆದಂತೆ ನನ್ನ ಮನಸ್ಸಿನಲ್ಲಿ ಆಗುತ್ತಿದ್ದಂತಹ ಉದ್ವೇಗ, ಉನ್ಮಾದಗಳೆಲ್ಲ ಕಡಿಮೆ ಆಗಿ ಮನಸ್ಸು ಸಂಪೂರ್ಣ ಪ್ರಶಾಂತವಾದ ಸ್ಥಿತಿಗೆ ತಲುಪಿದೆ. ಯಾವುದೇ ಕೊರತೆಗಳಿಲ್ಲ, ಯಾವುದೇ ಚಿಂತೆಗಳಿಲ್ಲ. ಆರೋಗ್ಯಪೂರ್ಣವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಎಲ್ಲವೂ ಪರಮಾತ್ಮನ ಪ್ರೀತಿಯ ಸಮರ್ಪಣೆಯಾಗಿದೆ. ಪರಮಾತ್ಮನಿಗೆ ಮನಸ್ಸಿನಲ್ಲೇ ವಂದಿಸುತ್ತಾ ಅಮೃತಾಸನದಿಂದ ಅಥವಾ ಶವಾಸನದಿಂದ ಹಗುರವಾಗಿ ಹಿಂದಕ್ಕೆ ಬರುವ, ಪಾದಗಳಿಗೆ ಹಗುರವಾದ ಚಲನೆಯನ್ನು ಮಾಡುವ, ಹಸ್ತಗಳಿಗೆ, ಹಸ್ತದ ಬೆರಳುಗಳಿಗೆ ಚಲನೆಯನ್ನು ಮಾಡುತ್ತಾ ತಲೆಯನ್ನು ಎಡಕ್ಕೂ ಬಲಕ್ಕೂ ಹಗುರವಾದ ಚಲನೆಯನ್ನು ಮಾಡುವ. ಎರಡೂ ಪಾದಗಳನ್ನು ಜೊತೆ ಮಾಡಿಕೊಂಡು ಎಡಕಾಲನ್ನು ಮಡಚಿ ಬಲಕಾಲಿನ ಮಂಡಿಯ ಹತ್ತಿರ ಇಟ್ಟುಕೊಳ್ಳುವ. ಎಡಕೈಯನ್ನು ಎದೆಗೂಡಿನ ಮೇಲಕ್ಕೆ ಇಟ್ಟು ಬಲಕೈಯನ್ನು ನೇರ ಮೇಲಕ್ಕೆ ಮಾಡಿಕೊಳ್ಳುವ. ನಿಧಾನವಾಗಿ ಹೊರಳಿಕೊಳ್ಳುತ್ತಾ ಬಲಭಾಗಕ್ಕೆ ತಿರುಗಿಕೊಳ್ಳುವ. ಎಡಕೈ ಎಡಕಾಲನ್ನು ನೇರಗೊಳಿಸುವ. ಬೆನ್ನಿಗೆ ವಿಶ್ರಾಂತಿಯನ್ನು ನೀಡುತ್ತಾ ಹೊಟ್ಟೆಯ ಮೇಲೆ ಮಲಗಿಕೊಂಡು ಮಕರಾಸನದ ಸ್ಥಿತಿಗೆ ಬರುವ. ನೇರವಾಗಿ ಮಕರಾಸನದ ಸ್ಥಿತಿಯನ್ನು ಗಮನಿಸಿಕೊಳ್ಳುವ. ಹಸ್ತಗಳು ಒಂದರ ಮೇಲೆ ಒಂದನ್ನಿಟ್ಟುಕೊಂಡು ಅದರ ಮೇಲೆ ಗಲ್ಲವನ್ನು, ಹಸ್ತಗಳನ್ನು ಒಂದರ ಮೇಲೆ ಒಂದನ್ನಾಗಿ ಇಟ್ಟುಕೊಂಡು ಅದರ ಮೇಲೆ ಗಲ್ಲವನ್ನು ಸ್ಥಾಪಿಸಿಕೊಳ್ಳುವಂಥದ್ದು ಅಥವಾ ಕೆನ್ನೆಯನ್ನು ಸ್ಥಾಪಿಸಿಕೊಳ್ಳುವಂಥದ್ದು. ಅದು ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಬಲ ಹಸ್ತವನ್ನು ಎಡಭುಜದ ಮೇಲೂ ಎಡ ಹಸ್ತವನ್ನು ಬಲಭುಜದ ಮೇಲೂ ಸ್ಥಾಪಿಸಿಕೊಂಡು ಅದರ ಮಧ್ಯದಲ್ಲಿ ಗಲ್ಲವನ್ನು ಇಟ್ಟುಕೊಳ್ಳುವಂಥದ್ದು. ಪಾದಗಳಲ್ಲಿ ಅಂತರವನ್ನು ಇಟ್ಟುಕೊಂಡು ಹೊಟ್ಟೆಯ ಭಾಗದಲ್ಲಿ ಸಹಜವಾಗಿ ಆಗುತ್ತಿರುವಂಥ ಉಸಿರಾಟದ ಕ್ರಿಯೆಗಳತ್ತ ಗಮನ ಹರಿಸುವ. ಸಂಪೂರ್ಣ ಶರೀರ ಆರೋಗ್ಯಪೂರ್ಣವಾಗಿದೆ. ಮನಸ್ಸು ತುಂಬ ಪ್ರಶಾಂತವಾಗಿದೆ. ಮತ್ತೊಮ್ಮೆ ಪರಮಾತ್ಮನಿಗೆ ವಂದಿಸುತ್ತಾ ಎರಡೂ ಹಸ್ತಗಳನ್ನು ಎದೆಗೂಡಿನ ಅಕ್ಕಪಕ್ಕ ಇಟ್ಟುಕೊಂಡು ನಿಧಾನವಾಗಿ ಮೇಲಕ್ಕೆ ಬರುವ. ಅಧೋಮುಖ ವಜ್ರಾಸನದ ಸ್ಥಿತಿಗೆ ಬರುವ. ಅಲ್ಲಿಂದ ವಜ್ರಾಸನ ಸ್ಥಿತಿಗೆ ಬರುವ. ಎರಡೂ ಕೈಗಳಲ್ಲಿ ನಮಸ್ಕಾರ ಮುದ್ರೆಯನ್ನು ಸ್ಥಾಪಿಸಿಕೊಳ್ಳುವ. ಯೋಗ ವಿದ್ಯೆಯನ್ನು ಜಗತ್ತಿಗೆ ಕಲಿಸಿಕೊಟ್ಟಂಥ ಪತಂಜಲಿ ಮಹಾಮುನಿಗೆ ಯೋಗ ಮಂತ್ರದ ಮೂಲಕ ನಮನಗಳನ್ನು ಸಲ್ಲಿಸುವ. ಎಲ್ಲರೂ ಲಘು ಓಂಕಾರದೊಂದಿಗೆ ಯೋಗ ಮಂತ್ರವನ್ನು ಪಠಿಸುವ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಹಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರಬಾಗಿ ಮನೆದೇವರಿಗೆ, ಮಾತಾಪಿತೃಗಳಿಗೆ, ಗುರು ಹಿರಿಯರಿಗೆ ವಂದನೆ ಸಲ್ಲಿಸುತ್ತಾ ಎರಡೂ ಹಸ್ತಗಳನ್ನು ಕಣ್ಣುಗುಡ್ಡೆಗಳ ಮೇಲೆ ಸ್ಥಾಪಿಸಿಕೊಂಡು ಅಲ್ಲಿಂದಲೇ ಕಣ್ಣುಗಳಿಗೆ ಹಗುರವಾದ ಚಲನೆಯನ್ನು ಮಾಡುವ. ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ ವೃತ್ತಾಕಾರವಾಗಿ 2 ಬಾರಿ, ಅಪ್ರದಕ್ಷಿಣಾಕಾರವಾಗಿ 2 ಬಾರಿ ತಿರುಗಿಸುತ್ತಾ ಹೊರಗಿನ ಬೆಳಕಿಗೆ ಕಣ್ಣುಗಳನ್ನು ಹೊಂದಿಸಿಕೊಳ್ಳುತ್ತಾ ಕರದಲ್ಲಿರುವ ತ್ರಿಶಕ್ತಿಗಳನ್ನು ಹೊಂದಿಸುವ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಾ ಗೌರಿ, ಪ್ರಭಾತೆ ಕರದರ್ಶನಂ. ಎಲ್ರಿಗೂ ವಂದನೆಗಳು. ಹರಿ ಓಂ. 9ನೆಯ ದಿನದ ಅಭ್ಯಾಸವನ್ನು ನೀವೆಲ್ಲ ಗಮನಿಸಿದ್ದೀರಿ. ನೀವು ಮನೆಯಲ್ಲಿ ಈ ಅಭ್ಯಾಸವನ್ನು ಮಾಡಿದ್ದೀರಿ. ನಾವು ಆರಂಭದ ದಿನದಲ್ಲಿ ಹೇಳಿದಾಗೆ ಯೋಗಾಭ್ಯಾಸವನ್ನು ಯಾವುದೇ ವಯೋಮಿತಿಯ ನಿರ್ಬಂಧವಿಲ್ಲದೆ ಎಲ್ಲರೂ ಮಾಡ್ಬೋದು. ಆ ದೃಷ್ಟಿಯಿಂದ ಇವತ್ತು ನಾವು ಒಂದು ಪ್ರೈಮರಿ ಶಾಲೆಯ ಒಂದು ಅಕ್ಕನನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೇವೆ. ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಇವತ್ತಿನ ಒಂದು ಪ್ರಾತ್ಯಕ್ಷಿಕೆ ನಿದರ್ಶನವಾಗಿದೆ.
ಈ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿದಂತಹ ಅಕ್ಕನಿಗೂ ಹಾಗೆ ಆ ಅಕ್ಕನಿಗೆ ಸಮರ್ಥವಾದಂಥ ಮಾರ್ಗದರ್ಶನ ನೀಡಿ ಇವತ್ತಿನ ಒಂದು ಅಭ್ಯಾಸವನ್ನು ಒಳ್ಳೆಯ ರೀತಿಯಲ್ಲಿ ನಿಮಗೆ ಅರ್ಪಣೆ ಮಾಡಿದಂತಹ ಹರೀಶಣ್ಣನಿಗೆ ಮೊದಲಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮತ್ತೊಬ್ಬರು ಶಿಕ್ಷಕರು ಪ್ರಾತ್ಯಕ್ಷಿಕೆ ಭಾಗವಹಿಸಿದ್ದಾರೆ, ಪ್ರತಾಪಣ್ಣ, ಅವರಿಗೂ ಕೂಡ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಒಂದು ನಿವೇದನೆ ಪ್ರಾರ್ಥನೆ ಇಷ್ಟೇ, ನೀವು ಮನೆಯಲ್ಲಿದ್ದೀರಿ, ದಿನಾಲೂ ಇದನ್ನು ತಪ್ಪದೆ ಅಭ್ಯಾಸ ಮಾಡಿದಾಗ 9ನೇ ದಿನದ ಇವತ್ತಿನ ಅಭ್ಯಾಸದಲ್ಲಿ ಯಾವ ರೀತಿ ಹೊಸತನ, ಯಾವ ರೀತಿ ತಮ್ಮಲ್ಲಿ ತಾವು ಬದಲಾವಣೆಗಳು, ಅದು ಬೌದ್ಧಿಕವಿರ್ಬೋದು, ಮಾನಸಿಕ ಇರ್ಬೋದು, ಶಾರೀರಿಕವಾಗಿ ಎಲ್ಲವನ್ನ ಗಮನಿಸ್ಕೊಳ್ತಾ ಅಭ್ಯಾಸವನ್ನು ಮಾಡುವ ಎನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡುತ್ತಾ ನಿರಂತರವಾಗಿ ನಮ್ಮ ಕುಡ್ಲ ವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಈ ಯೋಗದ ತರಬೇತಿಯನ್ನು ತಾವು ಪಡೆಯಿರಿ ಎನ್ನುವಂಥ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಈ ಅವಧಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅವಧಿ ಮುಗಿಸುವ ಮೊದಲು ಒಂದು ಮಾತು, ಅಂದವಾಗಿರೋಕ್ಕಿಂತಲೂ ಆನಂದವಾಗಿದ್ದು ಅಷ್ಟೇ ಮುಖ್ಯ ಎನ್ನುವಂಥ ಮಾತನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತಾ ಇದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ಓಂ. ವಂದನೆಗಳು. ಮತ್ತೆ ನಾಳೆ 10ನೇ ತರಗತಿಗೆ ಭೇಟಿಯಾಗೋಣ. ನಮಸ್ಕಾರ.